ಹರೇ ಕೃಷ್ಣ. ಜಗನ್ನಾಥನ ಲೀಲೆಗಳ ಶ್ರವಣಕ್ಕೆ ಸ್ವಾಗತ. ಎಷ್ಟು ಕೇಳಿದ್ರು ಅದು ಹಸು ಜಾಸ್ತಿ ಆಗ್ತದೆ, ಬಾಯಾರಿಕೆ ಜಾಸ್ತಿ ಆಗ್ತದೆ. ಎಷ್ಟು ಕುಡಿದ್ರು ಬಾಯಾರಿಕೆ ಜಾಸ್ತಿ ಆಗ್ತದೆ, ಎಷ್ಟು ತಿಂದ್ರು ಹಸು ಜಾಸ್ತಿ ಆಗ್ತದೆ. ಅದು ಪ್ರೇಮ. ಕಬ್ಬಿನ ಸಿಪ್ಪೆ, ಕಬ್ಬಿನ ರಸ ಹಿಂಡಿದ ಮೇಲೆ ಅದು ಸಿಪ್ಪೆಯಲ್ಲಿ ಏನಿರೋದಿಲ್ಲ ಸತ್ವ, ಅದು ಭೌತಿಕ ಜಗತ್ತಿನ ರಸ ಅಲ್ಲ, ಅಲಿಯಾಸ್ ಕಸ. ರಸ ಅಲ್ಲ, ಅದು ಕಸ. ಅಂದ್ರೆ ಅಲೌಕಿಕ ರಸ ಕುಡ್ದಷ್ಟು ಜಾಸ್ತಿ ಆಗುತ್ತೆ. ಮುಹುರ್ ಅಹೋ, ಮುಹು ಅಂದ್ರೆ ಮತ್ತೆ ಅಂತ, ಮತ್ತೆ ಮತ್ತೆ ಮುಹುಶ್ಚುಂಬಿತಂ, ಮತ್ತೆ ಮತ್ತೆ ಮುಹುರ್ ಅಹೋ ರಸಿಕ ಅಭ್ಯುವಾವುಕ. ಸೊ ಭಗವಂತ ಎಷ್ಟು ಸಮಯ ಲೀಲೆ ಹೇಳಕ್ಕೆ ಅವಕಾಶ ಮಾಡಿಕೊಡ್ತಾನೋ ಅಷ್ಟು ನಾವು ಲೀಲೆ ಹೇಳ್ತಾರಣ ಕೇಳ್ತಾರಣ. ಓಕೆ. ಸಮುದ್ರದಲ್ಲಿ ಏನೋ ಒಂದು ಹನಿ ನೀರನ್ನ ನಾವು ಪ್ರೋಕ್ಷಣೆ ಮಾಡ್ಕೊಂಡಂಗೆ ಅಷ್ಟೇನೆ. ನಿತ್ಯ ಲೀಲೆಗಳು ಭಗವಂತ ಪ್ರತಿ ಕ್ಷಣ ಲೀಲೆ ಮಾಡ್ತಿರ್ತಾನೆ. ಅದನ್ನ ನಾವು ಆನಂದಿಸ್ಬೇಕು, ಆಸ್ವಾದಿಸ್ಬೇಕು. ಆಮೇಲೆ ನಮ್ಗೆ ಭಗವಂತನ ಸೇವೆ ಮಾಡಬೇಕು. ಭಗವಂತನಿಗೋಸ್ಕರ ಎಷ್ಟು ಜನಕ್ಕೆ ನಿದ್ದೆ ಬಂದಿಲ್ಲ ರಾತ್ರಿ ಜಗನ್ನಾಥ್ ಕಥೆಗಳು ಕೇಳ್ತಾ, ಲೀಲೆಗಳು ಕೇಳ್ತಾ. ಜಗನ್ನಾಥ ಎಷ್ಟೆಲ್ಲ ಲೀಲೆ ಮಾಡ್ತಾನೆ. ಭಕ್ತರು ಏನು ಜಾತಿ ಲಿಂಗ ಭೇದ ಏನು ಇಲ್ಲ ಅವನಿಗೆ. ಎಲ್ರಿಗೂ ಸಮಾನವಾಗಿ ಪ್ರೀತಿ ಕೊಡ್ತಾನೆ. ಹೇಗ್ ಬರ್ಬೇಕು ಭಗವಂತನ ಹತ್ರಕ್ಕೆ, ಹೇಗ್ ಹೋಗ್ಬೇಕು ನಾವು ಅನ್ನೋದನ್ನ ತೋರಿಸ್ಕೊಡ್ತದೆ ಅಷ್ಟೇ. ಎಲ್ರು ಭಕ್ತಿ ಮಾಡ್ತಾರೆ, ಬಟ್ ಎಲ್ರು ಭಕ್ತಿನೂ ಒಂದೇ ಅಲ್ಲ, ಒಂದೇ ತರ ಅಲ್ಲ. ಕೆಲವು ಭಕ್ತಿಗಳಲ್ಲಿ ರುಚಿನೇ ಇರೋದಿಲ್ಲ, ಸಾರನೇ ಇರೋದಿಲ್ಲ, ಏನೋ ಡ್ರೈ ಮಾಡ್ಬೇಕಷ್ಟೇನೆ. ಒಂದೇನು ನಮ್ಗೆ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಏನ್ ಮಾಡೋದ್ ತಗೊಳ್ರಿ ಅಂತ ಅನ್ಸುತ್ತೆ. ಇಲ್ಲಿ ಬೆಳಿಗ್ಗೆ ಒಬ್ರು ವಿಷ್ಣು ಸಹಸ್ರನಾಮ ಓದ್ತಾ ಇದ್ರು. ಪ್ರತಿದಿನ ಬಂದು ಓದ್ತಾರೆ. ಏನ್ ಸರ್ ಮಾಡ್ತಿದ್ದೀರಾ? ವಿಷ್ಣು ಸಹಸ್ರನಾಮ ಓದ್ತಾ ಇದ್ದೀನಿ. ಸರಿ, ಓದ್ತೀರಾ, ಅಂದ್ರೆ ಅದ್ರ ಅರ್ಥ ಏನಾದ್ರು ಗೊತ್ತಿದ್ಯಾ ನಿಮ್ಗೆ? ವಿಷ್ಣು ಅಂದ್ರೆ ಏನ್ ಅರ್ಥ? ವಿಷ್ಣು ಸಹಸ್ರನಾಮದಲ್ಲಿ ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ವೃದ್ಭಾವೋ ಭೂತಾತ್ಮ ಭೂತ ಭಾವನ. ಏನಂದ್ರೆ ಅರ್ಥ ಅರ್ಥ ಆಗಿರುತ್ತೆ ಅಲ್ಲ, ಗೊತ್ತಿಲ್ಲಪ್ಪ. ಅಲ್ಲಿದೆ ಓದ್ತೀವಿ, ಮತ್ತೆ ಡ್ರೈ ಅನ್ಸುತ್ತೆ ನಿಮ್ಗೆ. ಒಂದಿನ ಏನಾಗುತ್ತೆ, ಬಿಟ್ಬಿಡೋಣ ಅನ್ಸ್ಬಿಡುತ್ತೆ. ಅರ್ಥ ತಿಳ್ಕೊಂಡ್ರೆ ಇನ್ನು ಓದೋಣ ಅನ್ಸುತ್ತೆ. ಅರ್ಥ ತಿಳ್ಕೊಬೇಕಾದ್ರೆ ನೀವು ಭಾಗವತ ಓದ್ಬೇಕು. ಭಾಗವತ ಓದಿ ಅರ್ಥ ಆಗ್ಬೇಕಾದ್ರೆ ನೀವು ಚಾಂಟಿಂಗ್ ಮಾಡ್ಬೇಕು. ಚಾಂಟಿಂಗ್ ಮಾಡ್ತಾ ಇಲ್ಲ, ಏನಿಲ್ಲ, ಹರೇ ಕೃಷ್ಣ ಮಂತ್ರ ಹೇಳ್ತಾ ಇಲ್ಲ, ವಿಷ್ಣುದಾಸನ ಹೇಳ್ತಿದೆ, ಓಕೆ ಹೇಳ್ಬೇಕು, ಒಳ್ಳೇದೇ. ಅರ್ಥ ತಿಳ್ಕೊಂಡು ಹೇಳಿದ್ರೆ ಹೆಂಗಿರುತ್ತೆ? ನಾನು ಅದೇ ಹೇಳ್ತಾ ಇದ್ದೀನಿ. ಕೃಷ್ಣ ನಂದಗೋಪನಿಗೆ, ತಂದೆಗೆ ತಿಳ್ಕೊಂಡ್ ಮಾಡ್ಬೇಕಪ್ಪ ಏನಾದ್ರು, ಸುಮ್ನೆ ಮಾಡೋದಲ್ಲ. ಇಲ್ಲಾಂದ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ, ಹಂಗಾಗ್ಬಿಡತ್ತೆ. ಅದಕ್ಕೋಸ್ಕರ ನಾವು ಈಗ ನಾನೇನಕ್ಕೆ ಪ್ರಶ್ನೆ ಕೇಳಿದೆ, ನಿದ್ದೆ ಬರ್ತಾ ಇದೆಯಾ ಜಗನ್ನಾಥ ಲೀಲೆ ಕೇಳಿದ್ಮೇಲೆ ಅಂತ. ಯಾರಿಗೆ ನಿದ್ದೆ ಬರ್ತಾ ಇಲ್ಲ, ಚಡಪಡಿಕೆ. ನಮ್ಗೆ ಯಾವಾಗ ಭಗವಂತ ದರ್ಶನ ಕೊಡ್ತಾನೆ, ನಮ್ ಜೀವನದಲ್ಲಿ ಹೆಂಗೆ ಭಗವಂತ ಈ ತರ ಲೀಲೆ ಮಾಡಕ್ ಬರ್ತಾನೆ, ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ಬೇಕು ನಾವು, ಶಬರಿಕಾದಂಗೆ. ಜನಸ್ಥಾನದಲ್ಲಿ ದಂಡಕಾರಣ್ಯದಲ್ಲಿ ಋಷಿಗಳು ಕಾಯ್ತಾ ಇರ್ತಾರೆ. ರಾಮಾವತಾರ ಮುಗಿತು, ಕೃಷ್ಣಾವತಾರ ಬರೋ ತನಕ ಕಾಯ್ದಿರ್ತಾರೆ. ಇದು ಕಾಯುವಿಕೆ ಅಂದ್ರೆ. ಕಾಯೋದು ಅಂದ್ರೆ, ನೃಗ ಮಹಾರಾಜ ಎಷ್ಟು ವರ್ಷ ಕಾದ ಭಗವಂತ ದರ್ಶನಕ್ಕೆ, ಸ್ಪರ್ಶ ಸುಖಕ್ಕೆ? ಎಷ್ಟೋ ಜನ್ಮಗಳು ಕಾದ್ಬಿಟ್ಟ, ಎಷ್ಟೋ ಯುಗಗಳು ಕಾದ್ಬಿಟ್ಟ ಅಲ್ವಾ? ಸೊ ನಾವು ಕಾಯ್ಬೇಕು. ಬರ್ತಾನೆ ಬರ್ತಾನೆ ಬರ್ತಾನೆ, ಬ್ರಹ್ಮದೇವರು ಅದನ್ನೇ ಹೇಳ್ತಾರೆ, ಬರ್ತಾನೆ, ಕೃಷ್ಣ ಕೃಪೆ ಸಿಗುತ್ತೆ ಅಂತ ಕಾಯ್ಬೇಕು. ಜೊತೆಗೆ ನಾವು ಏನಿದೆ ನಮ್ಮ ಜೀವನದಲ್ಲಿ ಸುಖ ದುಃಖಗಳು, ನೋವು ನಲಿವು ಎಲ್ಲ ಅನುಭವಿಸ್ಬೇಕು. ತತ್ತೇನು ಕಂಪಾಂ ಸುಸಮೀಕ್ಷಮಾಣು ಭುಂಜಾನ್ ಏವಾತ್ಮ ಕೃತಂ ವಿಪಾಕಂ. ಓಕೆ, ಭಕ್ತಿ ಮಾಡ್ತಾ ಇದೀವಿ ಅಂದ್ ಮಾತ್ರಕ್ಕೆ ನಾವು ಸುಖವಾಗಿರ್ತೀವಿ, ಸುಪ್ಪತ್ತಿಗೆಲ್ಲಿ ತೇಲಾಡ್ತಿರ್ತೀವಿ ಅನ್ನೋದು ಮೂರ್ಖತನ. ಹೇಳ್ತಾರಲ್ಲ, ಭಗವಂತ ಮೊದಲು ಭೌತಿಕ ಸುಖವನ್ನು ಕಿತ್ಕೊಬಿಡ್ತಾನೆ. ಭೌತಿಕ ಸುಖ ಇದ್ರೆ ನಮ್ಗೆ ಭಗವಂತನ ಕಡೆ ಮುಖ ಮಾಡಕ್ ಮನ್ಸು ಬರೋದಿಲ್ಲ. ಒಂದು ಭೌತಿಕ ಸುಖ ಕಿತ್ಕೊಂಡ್ಬಿಡ್ತಾನೆ, ಇಲ್ಲ ಅದರಲ್ಲಿ ಅನಾಸಕ್ತಿ ಮೂಡಿಸ್ಬಿಡ್ತಾನೆ. ಅನಾಸಕ್ತ ವಿಷಯಾನ್ ಯಥಾಹಂ ಉಪಯುಂಜತಾಂ ನಿರ್ಬಂಧ ಕೃಷ್ಣ ಸಂಬಂಧೇ ಯುಕ್ತ ವೈರಾಗ್ಯಂ ಉಚ್ಯತೆ. ಒಂದು ಕ್ಲಾಸಲ್ಲಿ ಯಾರೋ ವೈರಾಗ್ಯದ ಬಗ್ಗೆ ಹೇಳ್ತಾ ಇದ್ರು. ಏನು ಅಂದ್ರೆ ಇಸ್ಕಾನ್ ಡಿವೋಟಿ ಅಲ್ಲ, ಬೇರೆ ಬೇರೆ ಡಿವೋಟಿಸ್. ಅವ್ರಿಗೆ ವೈರಾಗ್ಯ ಪದದ ಅರ್ಥ ಗೊತ್ತಾಗ್ತಾ ಇಲ್ಲ. ವೈರಾಗ್ಯ ಎಂದರೆ ಏನು? ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಬಿಡೋದು. ಎಲ್ಲ ಬಿಟ್ಬಿಡೋದು ಏನರ್ಥ? ಎಲ್ಲ ಬಿಟ್ಬಿಡೋದು ಒಂದು ಏನರ್ಥ? ಅದಕ್ಕೆ ಶಾಸ್ತ್ರ ಎಲ್ಲ ಬಿಡಕ್ ಆಗೋದಿಲ್ಲ.
ಎಲ್ಲ ಬಿಡಕ್ ಆಗೋದಿಲ್ಲ. ಅದಕ್ಕೆ ಕೃಷ್ಣ ಶಾಸ್ತ್ರ ಹೇಳುತ್ತೆ ಯಥಾರ್ಹಂ ಉಪಯುಂಜತಾಂ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಕೃಷ್ಣನಿಗೋಸ್ಕರ ಬಳಸ್ಬೇಕು, ಅದನ್ನೇ ವೈರಾಗ್ಯ ಅಂತ ಹೇಳೋದು. ಓ ಹೇಳಿಬಿಟ್ಟಿದ್ದಾರೆ ಇಸ್ಕಾನ್ನವರು ಎಲ್ಲ ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ್ದಾರೆ, ನಮ್ಮ ಹುಡುಗನಿಗೆ ವೈರಾಗ್ಯ ಬರ್ಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನ್ ವೈರಾಗ್ಯ ಅಂದ್ರೆ ಅರ್ಥ ಗೊತ್ತಿದೆ ನಿಮಗೆ? ಇಲ್ಲ. ಸೊ ವೈರಾಗ್ಯ ಅಂದ್ರೆ ನಿನ್ನೆ ಹೆಂಗೆ ಮಣಿದಾಸನ ವೈರಾಗ್ಯ ಬಂತಲ್ಲ, ಹೆಂಗ್ ಬಂತು ಅವನ ವೈರಾಗ್ಯ? ಭಗವಂತ ಎಲ್ಲ ಕಿತ್ಕೊಂಡ, ಹೆಂಡತಿ ಮಕ್ಕಳು ಮನೆ ಮಠ ಏನ್ ಎಲ್ಲ ಕಿತ್ಕೊಂಡ, ಆಮೇಲೆ ಅವನಿಗೆ ವೈರಾಗ್ಯ ಬಂತು. ವೈರಾಗ್ಯ ಅಂದ್ರೆ ಏನು? ಒಂದ್ ತೆಂಗಿನ ಚಿಪ್ಪು ಹಿಡ್ಕೊಂಡ ಕರ್ತಾಲ್ ಮಾಡ್ಕೊಂಡ ಹರೇ ಕೃಷ್ಣ 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 ಹರೇ ಹರೇ ಹರಿರಾಮ ಇದೇ ವೈರಾಗ್ಯ ಅಂದ್ರೆ. ನಿರ್ಬಂಧ ಕೃಷ್ಣ ಸಂಬಂಧ. ಅದಕ್ಕೆ ಅನಾಸಕ್ತ ಸ ವಿಷಯ ಅಂತ ಫಸ್ಟ್ ನಮಗೆ ವಿಷಯಗಳಲ್ಲಿ, ವಿಷಯ ಅಂದ್ರೆ ಇಂದ್ರಿಯ ಸುಖ ಅಷ್ಟೇ, ಅನಾಸಕ್ತಿ ಬರಬೇಕು. ಆವಾಗ ಮಾತ್ರ ನಮ್ಗೆ ಪ್ರೇಮ ಸಿಗುತ್ತೆ. ಓಕೆ, ಸುಮ್ನೆ ಡ್ರೈ ಅಲ್ಲ ಇದು, ಏನು ಡ್ರೈ ಭಕ್ತಿ ಅಲ್ಲ ಇದು. ಲ್ಯೂಬ್ರಿಕೇಶನ್ ಇಲ್ಲ ಅಂದ್ರೆ ಏನಾಗುತ್ತೆ? ಗಾಡಿಗಳು ಬೇರಿಂಗ್ ಎಲ್ಲ ಒಂದ್ ಸ್ವಲ್ಪ ಹೊತ್ತು ಓಡುತ್ತಾ ಆಮೇಲೆ ಹೊಡೆದೋಗ್ಬಿಡುತ್ತೆ ಫ್ರಿಕ್ಷನ್ಗೆ. ಹಾಗೆ ನಾವು ಯಾವಾಗ್ಲೂ ಆ ಉತ್ಸಾಹ, ಅದಕ್ಕೆ ಶ್ರೀಲ ರೂಪ ಗೋಸ್ವಾಮಿ ಹೇಳಿದ್ರು ಉತ್ಸಾಹ ಇರಬೇಕು ನಮ್ಗೆ. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್. ಸಂಗತ್ಯಾಗೋ ಸತಾಮೃತ್ಯ ಷಡ್ವಿರ್ ಭಕ್ತಿ ಪ್ರಸಿದ್ಧತಿ. ಅಷ್ಟು ಉತ್ಸಾಹ ಇರಬೇಕು ನಮ್ಗೆ. ಓಕೆ, ನಮ್ಮ ಅನುಕೂಲಕ್ಕೆ ನಮ್ಗಾದಾಗ, ಇವತ್ತು ಸಾಟರ್ಡೆ ವೀಕ್ಲಿ ಆಫ್ ಜಗನ್ನಾಥನ ಲೀಲೆಗೆ, ಅದಕ್ಕೆ ತುಂಬಾ ಜನ ಬಂದಿಲ್ಲ. ಇವತ್ತು ಸಾಟರ್ಡೆ ವೀಕ್ಲಿ ಆಫ್ ಇರುತ್ತಪ್ಪ, ಪ್ರಭು ಇವತ್ತು ರಜಾ ತಗೊಂಡಿರ್ತಾರೆ. ಜಗನ್ನಾಥನ ಲೀಲೆ ನಿತ್ಯ ಲೀಲೆ. ಓಕೆ, ಶನಿವಾರ ಏನು ಹಾಫ್ ಡೇ ಸ್ಕೂಲು, ಹಾಫ್ ಡೇ ಆಫೀಸು ಆತರ ಇಲ್ಲ. ಶನಿವಾರನೂ ಅದೇ ಟೈಮ್ಸ್, ಭಾನುವಾರನೂ ಅದೇ ಮಾಡ್ತಿದ್ವಿ. ಭಾನುವಾರ ಬೇರೆ ಕಮಿಟ್ಮೆಂಟ್ ಇತ್ತು, ಅದಕ್ಕೋಸ್ಕರ ಭಾನುವಾರ ಮಾಡ್ತಿರ್ಲಿಲ್ಲ ಅಷ್ಟೇ. ಪ್ರತಿ ದಿನ ಇರುತ್ತೆ 7ವರೆಗೆ. ಶನಿವಾರ ಆಗಿರ್ಲಿ, ರಂಜಾನ್ ಆಗಿರ್ಲಿ, ಯುಗಾದಿ ಆಗಿರ್ಲಿ, ಯಾವ್ದೇ ಆಗಿರ್ಲಿ. ಏನಂದ್ರೆ ನಾವು ಕೆಲವು ಟೈಮ್ ಹಬ್ಬಗಳಿದ್ದಾಗ ಜನ ಹಬ್ಬದ ಬಿಸಿ ಇರ್ತಾರೆ ಅಂತ ಮಾಡಕ್ ಹೋಗಿರಲ್ಲ ಅಷ್ಟೇನೆ. ಶನಿವಾರನೂ ಕ್ಲಾಸ್ ಇರುತ್ತೆ. ಓಕೆ, ದಯವಿಟ್ಟು ಯಾರಿಗೆ ವೀಕ್ಲಿ ಆಫ್ ತಗೊಂಡಿದ್ದಾರೆ ಅವರಿಗೆ ಹೇಳಿ. ಓಕೆ, ಯಾಕಂದ್ರೆ ಇವತ್ತು ವಿಶೇಷವಾದ ಲೀಲೆ. ನಾವು ಸ್ನಾನ ಯಾತ್ರೆ ಅಟೆಂಡ್ ಮಾಡಿದ್ವಿ ಅಲ್ವಾ? ಸ್ನಾನ ಯಾತ್ರೆ ಅಟೆಂಡ್ ಮಾಡಿದ್ಮೇಲೆ, ಸ್ನಾನ ಯಾತ್ರೆ ಆದ್ಮೇಲೆ ಜಗನ್ನಾಥನಿಗೆ ಹಾತಿ ವೇಷ ಹಾಕ್ತಾರೆ. ನೋಡಿದೀರಾ? ಗಣಪತಿ ವೇಷ ಹಾಕ್ತಾರೆ ಅಥವಾ ಆನೆ ವೇಷ ಹಾಕ್ತಾರೆ. ಯಾಕೆ ಜಗನ್ನಾಥ ಆನೆ ವೇಷ ಯಾಕೆ ಹಾಕೊಳ್ತಾರೆ? ನೋಡಿದಿರಲ್ಲ, ಪದ್ಮ ವೇಷ, ಶೋನ ವೇಷ, ಹಾತಿ ವೇಷ, ಭಗವಂತನ ಬೇರೆ ಬೇರೆ ವೇಷಗಳಾಗ್ತಾರೆ. ಸೊ ನಾವಿವತ್ತು ಹಾತಿ ವೇಷದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಸ್ನಾನ ಯಾತ್ರೆ ಯಾರು ಅಟೆಂಡ್ ಮಾಡೇ ಇಲ್ಲ ಒಂದ್ಸಲನು? ಅನ್ಮ್ಯೂಟ್ ಮಾಡ್ತೀನಿ. ಸ್ನಾನ ಯಾತ್ರೆ, ರಥಯಾತ್ರೆ ಯಾರು ಒಂದು ಸಲ ಅಟೆಂಡ್ ಮಾಡಿಲ್ಲ? ನಮಗೆ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಅಂತ ಯಾರಿಗೆ ಬೇಜಾರಿದೆ? ರಥಯಾತ್ರೆ ಅಟೆಂಡ್ ಮಾಡಕ್ಕಾಗಿಲ್ಲ, ಸ್ನಾನ ಯಾತ್ರೆ ಅಟೆಂಡ್ ಮಾಡಕ್ಕಾಗಿಲ್ಲ. ಏನಾದ್ರೂ ಆತರ ಅಯ್ಯೋ ಮಿಸ್ ಮಾಡ್ಕೊಂಡಲ್ಲ ಜಗನ್ನಾಥನ ರಥಯಾತ್ರೆ ಸ್ನಾನ ಯಾತ್ರೆ ಅಂತ ಅಂದ್ರೆ, ದಯವಿಟ್ಟು ಯಾವ್ದಾದ್ರು ಸೆಂಟರ್ಗೆ ಕನೆಕ್ಟ್ ಆಗಿ, ಯಾವ್ದಾದ್ರು ಡಿವೋಟೀಸ್ ಜೊತೆ ನೀವು ಅಸೋಸಿಯೇಟ್ ಆಗಿ. ಓಕೆನಾ? ಸೊ ಡಿವೋಟೀಸ್ ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ, ಇವತ್ತು ಸ್ನಾನ ಯಾತ್ರೆ ಇದೆ ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ರಥಯಾತ್ರೆ ಇದೆ ಬನ್ನಿ ಹೋಗೋಣ ಹೋಗೋಣ. ಓಕೆ, ಸೊ ಸ್ನಾನ ಯಾತ್ರೆ ಆದ್ಮೇಲೆ ಜಗನ್ನಾಥನಿಗೆ ಹಾತಿ ವೇಷ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅನ್ನೋದನ್ನ ನಾವು ಇವತ್ತಿನ ಲೀಲೆಯಲ್ಲಿ ಕೇಳೋಣ. ಓಕೆ, ಗೊತ್ತಿರ್ಬೋದು ಲೀಲೆಗಳು ತುಂಬಾ ಜನಕ್ಕೆ, ಆದ್ರೂ ಒಂದ್ಸಲ ನಾವು ಅದನ್ನ ರಿಪೀಟ್ ಮಾಡೋಣ. ಓಕೆ, ಸ್ವಲ್ಪ ಡೀಪ್ ಸ್ಟಡಿ ಮಾಡೋಣ. ನಾನು ಅನ್ಮ್ಯೂಟ್ ಮಾಡ್ತೀನಿ ಎಲ್ಲರನ್ನು. ಸರಿ, ಮ್ಯೂಟ್ ಮಾಡ್ತೀನಿ. ಇದು ಒಬ್ಬ ಭಕ್ತನಿಗೋಸ್ಕರ ಭಗವಂತ ತೋರಿಸೋ ಲೀಲೆ. ಓಕೆ, ಸ್ನಾನ ಮುಗಿಸಿದ ಮೇಲೆ ಭಗವಂತನಿಗೆ ಹಾಕೋದೆ ಆತಿ ವೇಷ. ಭಕ್ತನಿಗೋಸ್ಕರ. ಆ ಭಕ್ತನ ಹೆಸರು ಗಣಪತಿ ಭಟ್ಟ. ಗಣಪತಿ ಭಟ್ಟ ಅಂದ ತಕ್ಷಣ ಏನಂತ ನಮಗ್ ಬರುತ್ತೆ? ನಮ್ಮ ಹುಡುಗ, ನಮ್ಮ ಭಕ್ತ, ಕರ್ನಾಟಕದ ಭಕ್ತ ಅಂತ ಅನ್ಸುತ್ತೆ. ಅವರು ಕರ್ನಾಟಕದವರು, ದಕ್ಷಿಣ ಭಾರತದವರು. ಇವನಿಗೆ ಒಂದು ಸಣ್ಣ ಹಳ್ಳಿಲಿ ವಾಸ ಮಾಡ್ತಿರ್ತಾನೆ. ಭಗವಂತ ಶುದ್ಧ ಭಕ್ತ ಇವನು. ಅಂದ್ರೆ ಇವನಲ್ಲಿ ಬ್ರಾಹ್ಮಣ ಗುಣಗಳಿರುತ್ತೆ. ಏನು ಬ್ರಾಹ್ಮಣ ಗುಣಗಳು? ಅತಿ ಆಸೆ ಇರಬಾರ್ದು, ಇದ್ದಲ್ಲಿ ತೃಪ್ತಿ ಪಡಬೇಕು, ವೇದಾಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಎಲ್ಲ ಗುಣಗಳು, ಷಟ್ಕರ್ಮ ವಿಪ್ರ. ಇವನು ಬ್ರಾಹ್ಮಣ. ಅವನಿಗೆ ಭೌತಿಕ ವಿಷಯಗಳಲ್ಲಿ ಅನಾಸಕ್ತಿ.
ಆಗ್ಲೇ ಹೇಳಿದ್ವಲ್ಲ, ಅನಾಸಕ್ತಸ್ಯ ವಿಷಯ ಯಥಾಹ. ತುಂಬಾ ವೇದ ಸಾಹಿತ್ಯಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದ, ವೇದಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ತಿಳ್ಕೊಳ್ಳೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ಓದೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ಎಲ್ಲರೂ ಓದ್ತಾರೆ, ಆದ್ರೆ ಅರ್ಥ ಆಗೋದಿಲ್ಲ. ಇವನು ಅರ್ಥ ಮಾಡ್ಕೊಂಡಿದ್ದ. ಇವನು ಭಗವಂತನ ಬಿಟ್ಟು ಬೇರೆ ಯಾರನ್ನು ಭಕ್ತಿ ಮಾಡ್ತಿರ್ಲಿಲ್ಲ. ಹೆಸರೇನು? ಗಣಪತಿ ಭಟ್ಟ. ನನ್ಗೆ ಎಷ್ಟು ಜನ ಕೇಳ್ತಾರೆ, ಏನ್ರಿ ಶಿವ ಅಂತ ಹೆಸರಿಟ್ಕೊಂಡಿದ್ದೀರಿ, ನೀವು ಕೃಷ್ಣ ಭಕ್ತರ? ಶಿವ ಅಂತ ಹೆಸರಿಟ್ಕೊಂಡು ಶಿವನ್ ಭಕ್ತಿನೇ ಮಾಡ್ಬೇಕಾ? ಈಗ ಕೃಷ್ಣ ಅಂತ ಹೆಸರಿಕೊಂಡು ಕೃಷ್ಣಪ್ಪ ಅಂತ ಹೆಸರಿಕೊಂಡಿರ್ತಾರೆ, ಅವ್ರು ಭಕ್ತಿ ಮಾಡ್ತಾರಲ್ಲ. ಹಾಗಲ್ಲ. ಹೆಸರಿಗೂ ಈಗ ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ ಅಂತ ನಾವು ಕನ್ನಡ ವ್ಯಾಕರಣದಲ್ಲಿ ಕೇಳಿದ್ಯಲ್ವಾ? ನೋಡಿ, ಜಗನ್ನಾಥ ಲೀಲೆ ಬಂದಾಗ ವ್ಯಾಕರಣ ಬರುತ್ತೆ, ಗಣಿತ ಶಾಸ್ತ್ರ ಬರುತ್ತೆ, ಸಮಾಜ ವಿಜ್ಞಾನ ಬರುತ್ತೆ, ಎಲ್ಲ ಬರುತ್ತೆ. ವ್ಯಾಕರಣದಲ್ಲಿ ರೂಢ, ಅನ್ವರ್ಥ, ಅಂಕಿತ ನಾಮ ಅಂತಿದೆ. ಸೊ ನಮಗೆ ನಮ್ದು ನಿಜವಾದ ಹೆಸರಲ್ಲ, ನಮ್ಮ ಹೆಸರಲ್ಲ ಇದು. ನಾವು ಸುಮ್ಮನೆ ಇಟ್ಕೊಂಡಿದ್ದೀವಿ. ಸೊ ಗಣಪತಿ ಭಟ್ಟ ಹೆಸರು ಗಣಪತಿ ಅಷ್ಟೇನೆ, ಆದ್ರೆ ಅವನು ವಿಷ್ಣು ಭಕ್ತ, ಕೃಷ್ಣ ಭಕ್ತ. ಅವನು ಯಾವ ದೇವತೆಗಳನ್ನು ಆರಾಧನೆ ಮಾಡಕ್ ಇಷ್ಟ ಇಲ್ಲ ಅವನಿಗೆ. ಕೃಷ್ಣ ಅಂದ್ರೆ ದೇವೋತ್ತಮ ಪರಮ ಪುರುಷ, ಅವನನ್ನೇ ಆರಾಧನೆ ಮಾಡ್ಬೇಕು ಅಂತ ಅವನಿಗೆ ಅರ್ಥ ಆಯ್ತು. ಅವ್ನಿಗೆ ಗೊತ್ತಿತ್ತು, ಜಗನ್ನಾಥ ಜಗತ್ತಿಗೆ ನಾಥ, ಎಲ್ಲ ದೇವತೆಗಳು ಅವನ ಸೇವಕರು, ಇಡೀ ಜಗತ್ತಿನ ನಿಯಾಮಕ, ನಿರ್ದೇಶಕ, ನಿರ್ಮಾಪಕ ಎಲ್ಲ ಅವನೇ. ನಿರ್ದೇಶಕ, ನಿರ್ಮಾಪಕ ಜಗನ್ನಾಥ. ಈ ಜಗತ್ತನ್ನ ನಿರ್ದೇಶನ ಮಾಡೋನು ಅವನೇ, ಜಗತ್ತನ್ನ ನಿರ್ಮಾಣ ಮಾಡೋನು ಅವನೇ, ಲಯಕರ್ತ ಅವನೇ. ಗೊತ್ತು ಗಣಪತಿ ಭಟ್ಟನಿಗೆ. ಯಾರಾದ್ರೂ ಇವನ ಆಶ್ರಯಕ್ಕೆ ಬಂದ್ರೆ, ಇವನ ಪಾದದ ಆಶ್ರಯಕ್ಕೆ ಬಂದ್ರೆ, ಇವನ ಪಾದ ಪದ್ಮಗಳ ಆಶ್ರಯಕ್ಕೆ ಬಂದ್ರೆ, ಅವನು ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗ್ಬಿಡ್ತಾನೆ ಅನ್ನೋದು ಗೊತ್ತು. ಪರಬ್ರಹ್ಮ, ಪರಬ್ರಹ್ಮನ ಕೃಪೆ ಇಲ್ಲ ಅಂದ್ರೆ ಯಾರು ಈ ಭೌತಿಕ ಸಂಸಾರದಿಂದ ಬಿಡುಗಡೆ ಇಲ್ಲ. ಯಾವ ದೇವತೆಗಳು ನಮ್ಮನ್ನ ಬಿಡುಗಡೆ ಮಾಡಕ್ಕಾಗೋದಿಲ್ಲ, ಕಾರಣ ಅವರೇ ಬಂಧನದಲ್ಲಿ ಇರ್ತಾರೆ. ದೇವತೆಗಳು ಕೂಡ ಬಂಧನದಲ್ಲೇ ಇರ್ತಾರೆ. ನಮ್ಮನ್ನ ಬಂಧನದಿಂದ ಬಿಡಿಸ್ಬೇಕಾದ್ರೆ ಯಾರಿರ್ಬೇಕು? ಪರಬ್ರಹ್ಮ ಮಾತ್ರ ಬಿಡಿಸೋದಕ್ಕೆ ಸಾಧ್ಯ. ಅದು ಗಣಪತಿ ಭಟ್ಟನಿಗೆ ಯಾವಾಗ್ಲೂ ಅದೊಂದು ಮನ್ಸಲ್ಲಿ ತುಂಬಿಕೊಂಡಿತ್ತು. ನಾವು ಅದನ್ನೇ ಪ್ರತಿಯೊಬ್ಬರಿಗೂ ಮನ್ಸಲ್ಲಿ ತುಂಬಿಸ್ಬೇಕಂದ್ರೆ ಏನು? ಭಗವಂತ ಒಬ್ಬನೇ ನಮ್ಮ ಭೌತಿಕ ಸಂಸಾರದಿಂದ ಬಿಡುಗಡೆ ಮಾಡೋದು ಸಾಧ್ಯ, ಇನ್ಯಾರು ಮಾಡಕ್ಕಾಗೋದಿಲ್ಲ. ಇದನ್ನ ಚೆನ್ನಾಗಿ ಮನ್ಸಲ್ಲಿ ನೀವೆಷ್ಟೇ ಧರ್ಮಸ್ಥಳಕ್ಕೆ ಹೋಗಿ ತಲೆ ಬೋಳ್ಸ್ಕೊಂಬಂದ್ರು ಕೂಡ, ಅಥವಾ ಇನ್ಯಾವುದೇ ದೇವಿ ದೇವತೆಗಳ ಆರಾಧನೆ ಮಾಡಿದ್ರು ಕೂಡ, ನಾವ್ ಇಲ್ಲೇ ಒದ್ದಾಡಬೇಕೆ ಹೊರತು ಇಲ್ಲಿಂದ ಬಿಡುಗಡೆ ಇಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇಜಾರಾದ್ರೂ ಪರವಾಗಿಲ್ಲ, ಏನಪ್ಪಾ ಅಂತ ಅಂದ್ರೂ ಪರವಾಗಿಲ್ಲ, ಇರೋ ಸತ್ಯ. ಕೃಷ್ಣ ಹೇಳ್ತಾರ ಮಾತು ಇದು, ಆಚಾರ್ಯರು ಹೇಳಿರೋ ಮಾತು. ಕೇವಲ ಭಕ್ತಿ, ಕೇವಲ ಭಕ್ತಿ ಅಂದ್ರೆ ಅದು ಶುದ್ಧ ಭಕ್ತಿ, ಭಗವಂತನಲ್ಲಿ ಇಟ್ಟಿರುವಂತ ನಿಷ್ಠಾ ಭಕ್ತಿ, ಅದಕ್ಕೆ ಈ ಏಕಭಕ್ತಿ ಅಂತ ಹೇಳ್ತಾನೆ. ಏಕಭಕ್ತಿರ್ ವಿಶಿಷ್ಯತೆ, ಕೃಷ್ಣ ಹೇಳ್ತಾನೆ ಏಕಭಕ್ತಿರ್ ವಿಶಿಷ್ಯತೆ. ನಮಗೆ ಬಹುಭಕ್ತಿ ವಿಶಿಷ್ಯತೆ, ಏಕಭಕ್ತಿ ಇಲ್ಲ ನಮಗೆ ಬಹುಭಕ್ತಿ ವಿಶಿಷ್ಯತೆ. ಆ ದೇವ್ರನ್ನು ಪೂಜೆ, ದೇವ್ರನ್ನ. ಗಣಪತಿ ಭಟ್ಟ ಭಗವಂತನ ಬಿಟ್ಟು ಬೇರೆ ಯಾರನ್ನೂ ಆರಾಧನೆ ಮಾಡ್ತಿರ್ಲಿಲ್ಲ. ಗೊತ್ತು ಅವನಿಗೆ ಪರಬ್ರಹ್ಮ ಮಾತ್ರ ನಮ್ಮ ಭೌತಿಕ ಸಂಸಾರದಿಂದ ಬಿಡುಗಡೆ ಮಾಡ. ಸೊ ಅವನಿಗೆ ಒಂದು ಆಸೆ ಆಯ್ತು, ನಾನು ಈ ಭೌತಿಕ ಕಣ್ಣುಗಳಿಂದ ಅವನನ್ನ ದರ್ಶನ ಮಾಡಬೇಕು. ನಮ್ಮ ಈ ಭೌತಿಕ ಕಣ್ಣುಗಳಿಂದ ದರ್ಶನ ಮಾಡಕ್ಕಾಗುತ್ತಾ ಭಗವಂತನ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅರ್ಜುನ್ಗೆ ಸಾಧ್ಯ ಆಗ್ಲಿಲ್ಲ. ದಿವ್ಯ ದೃಷ್ಟಿ ಕೊಟ್ಮೇಲೆ ತಾನೇ ನೋಡಿದ್ದು ಭಗವಂತನ ವಿರಾಟ್ ರೂಪವನ್ನ. ಅಲ್ಲಿವರೆಗೂ ಅವನ ಜೊತೆ ಇದ್ರೂ ದೇವ್ರಂತ ಗೊತ್ತೇ ಆಗ್ಲಿಲ್ವಲ್ಲ ಅವನಿಗೆ. ಸೊ ಗಣಪತಿ ಭಟ್ಟನಿಗೆ ಒಂದು ಥಾಟ್ ಬಂತು, ನಾನು ಭಗವಂತನ ಈ ಜನ್ಮದಲ್ಲೇ ಈ ಕಣ್ಣಿಂದನೇ ನೋಡ್ಬೇಕು. ಸರಿ, ಒಂದಿನ ಗಣಪತಿ ಭಟ್ಟ ಬ್ರಹ್ಮ ಪುರಾಣ ಓದ್ತಾ ಇದ್ದಾನೆ. ಯಾವ ಪುರಾಣ? ಬ್ರಹ್ಮ ಪುರಾಣ. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಾನೇ ಮಾಡ್ತೀನಿ. ಗಣಪತಿ ಭಟ್ಟ ಬ್ರಹ್ಮ ಪುರಾಣ ಓದ್ತಾ ಇದ್ದಾನೆ. ಹೌದು, ಬ್ರಹ್ಮ ಪುರಾಣದಲ್ಲಿ ಯಾರ ಬಗ್ಗೆ ಹೇಳ್ತಾರೆ? ಬ್ರಹ್ಮ ಬಗ್ಗೆ ಹೇಳ್ತಾರ? ಇಲ್ಲ 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 ಇಲ್ಲ. ಬ್ರಹ್ಮ ಪುರಾಣದಲ್ಲೂ ಕೃಷ್ಣನ್ ಬಗ್ಗೆ ಹೇಳ್ತಾರೆ, ನಾರದ ಪುರಾಣದಲ್ಲೂ ಕೃಷ್ಣನ್ ಬಗ್ಗೆ ಹೇಳ್ತಾರೆ, ಶಿವ ಪುರಾಣದಲ್ಲೂ ಕೃಷ್ಣನ್ ಬಗ್ಗೆನೇ ಹೇಳೋದು, ಬ್ರಹ್ಮಾಂಡ ಪುರಾಣದಲ್ಲೂ ಕೃಷ್ಣನ್ ಬಗ್ಗೆನೇ ಹೇಳ್ತಾರೆ, ಕೂರ್ಮ ಪುರಾಣದಲ್ಲೂ ಕೃಷ್ಣ ಬಗ್ಗೆನೇ ಹೇಳ್ತಾರೆ. ಸೊ ವೇದೈಷ ಸರ್ವೈರಹಮೇವ ವೇದ್ಯೋ ವೇದಾಂತ ವೇದ ವಿದೇವಚಾಹಂ. ಕೃಷ್ಣ ಒಬ್ಬನೇ ಪರಬ್ರಹ್ಮ, ಅದಕ್ಕೆ ಅವನ ಬಗ್ಗೆನೇ ಹೇಳ್ಬೇಕು. ಆದ್ರೆ ನಮಗೆ ಭಗವಂತನ ಹುಡುಕೋ ಕಣ್ಣಿಲ್ಲ, ಆದ್ರಿಂದ ನಮಗೇನ್ ಬೇಕೋ ಅದನ್ನ ಹುಡ್ಕೊಳ್ತೀವಿ ನಾವು ಅಷ್ಟೇ, ಅಲ್ವಾ?
ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಮಕ್ಳನ್ನ ಕರ್ಕೊಂಡು ಹೋಗಿ ನೀವು, ಅವೇನು ಹುಡುಕ್ತವೆ? ಚಾಕ್ಲೇಟ್ ಹುಡುಕ್ತವೆ. ಚಾಕ್ಲೇಟು, ಪೆನ್ಸಿಲು, ರಬ್ಬರು, ಎರೇಸರು ಹುಡುಕ್ತಾ ಇರ್ತವೆ. ಇಲ್ಲ ಆಟ ಸಾಮಾನು ಹುಡುಕ್ತಿರ್ತವೆ. ಗಂಡಸರು ಒಂಥರ ಹುಡುಕ್ತಿರ್ತಾರೆ, ಹೆಂಗಸರು ಒಂಥರ ಹುಡುಕ್ತಾ ಇರ್ತಾರೆ. ಅವ್ರವ್ರಿಗೆ ಯಾವ್ದು ಬೇಕೋ ಹುಡುಕ್ತಾ ಇರ್ತಾರೆ ಅಲ್ವಾ? ಬಟ್ ಕ್ಯಾಶಿಯರ್ ಬಿಲ್ ಅವ್ರು ಏನ್ ಮಾಡ್ತಾನೆ, ನಿಮ್ಗೆ ಏನ್ ಐಟಮ್ ಬೇಕೋ ಅದು ಬಿಲ್ ಹಾಕೊಡ್ತೀನಿ ಅಂತ ಹೇಳ್ತಾನೆ ಅಷ್ಟೇ. ಅವಂದು ತಪ್ಪು ಇಲ್ಲ. ನಮ್ಮ ಅಭಿರುಚಿಗೆ ನಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಭಗವಂತನ ಹುಡುಕೋದಲ್ಲ. ನಮ್ಮ ಅಭಿರುಚಿಗೆ ತಕ್ಕ ಹಾಗೆ ಭಗವಂತನ ಹುಡುಕ್ಬಾರ್ದು. ಅದಕ್ಕೆ ಶಾಸ್ತ್ರ ಓದ್ಬೇಕು ಅಂತ ಹೇಳೋದು ಅಲ್ವಾ? ಯಾಕೆ ಬಹುಮತ ಬಂದಿರೋದು? ಬಹುಮತ ಅಂದ್ರೆ ಮೆಜಾರಿಟಿ ಅಲ್ಲ. ಮತ ಮತ ಅಂದ್ರೆ ಪಂಗಡಗಳು. ನಮ್ದು ಈ ಪಂಗಡ, ನಮ್ದು ಆ ಪಂಗಡ, ಕುಲಗಳು, ನಮ್ಮ ಜಾತಿ, ನಮ್ಮ ಇದು. ಬಹುಮತ ಯಾಕೆ ಬರುತ್ತೆ? ಬಹುಮತಿ ಇದೆ, ಅದಕ್ಕೆ ಬಹುಮತ ಬಂದಿದೆ. ಮತಿ ಅಂದ್ರೆ ಬುದ್ಧಿ. ನಮ್ಮ ಬುದ್ಧಿಗೆ ತಕ್ಕಂಗೆ ನಾನು ಯಾರೋ ಒಬ್ಬರನ್ನ ಆರಾಧನೆ ಮಾಡ್ತೀನಿ, ನಮ್ಗೆ ಅದು ಶ್ರೇಷ್ಠ ಅಂತ ಅನ್ಕೊಂಡ್ಬಿಡ್ತೀನಿ ಅಲ್ವಾ? ಬಹು ಮತ ಯಾಕೆ ಬಂದಿದೆ ಅಂದ್ರೆ ಬಹುಮತಿ ಇರೋದ್ರಿಂದ. ಮತಿ ಅಂದ್ರೆ ಬುದ್ಧಿ. 4 ಜನ ಅಂಗಡಿಗೆ ಹೋದ್ರೆ ನಾಲ್ಕು ಬೇರೆ ಬೇರೆ ತರ ನೋಡ್ತಾರಲ್ವಾ? ಬಹುಮತಿ ಬಹುಮತ. ಅದ್ರ ಶಾಸ್ತ್ರ ಏನ್ ಹೇಳುತ್ತೆ ಅದು ನಿಜ. ಅದು ಗಣಪತಿ ಭಟ್ಟನಿಗೆ ಗೊತ್ತು. ಪರಬ್ರಹ್ಮ ಅಂದ್ರೆ ಅವನು ಜಗತ್ತಿನ ಸರ್ವಶಕ್ತ ನಿಯಾಮಕ ಜಗನ್ನಾಥ ಅಂತ ಅರ್ಥ ಆಯ್ತು. ಬ್ರಹ್ಮಪುರಾಣದಲ್ಲಿ ನೀಲಾಚಲ ದೇಶದ ಬಗ್ಗೆ ವರ್ಣನೆ ಮಾಡುತ್ತೆ, ಧಾಮದ ಬಗ್ಗೆ. ನೀಲಾಚಲ ಅಂದ್ರೆ ಯಾವುದು? ಜಗನ್ನಾಥ ಪುರಿ ಧಾಮ. ಅದಕ್ಕೆ ನೀಲಾಚಲ, ನೀಲಾದ್ರಿ ಅಂತ ಕರಿತೀವಿ. ನೀಲಗಿರಿ, ನೀಲಾದ್ರಿ, ನೀಲಾಂಚಲ. ಬ್ರಹ್ಮಪುರಾಣದಲ್ಲಿ ನೀಲಾಚಲದ ಬಗ್ಗೆ ವರ್ಣನೆ ಮಾಡುತ್ತೆ. ಸ್ಕಂದ ಪುರಾಣದಲ್ಲಿ ನೀಲಾಚಲದ ಬಗ್ಗೆ ವರ್ಣನೆ ಮಾಡುತ್ತೆ. ಎಲ್ಲ ಪುರಾಣಗಳಲ್ಲೂ ವರ್ಣನೆ ಮಾಡುತ್ತೆ. ಅಂದ್ರೆ ಜಗನ್ನಾಥ ಧಾಮ, ಪುರಿ ಧಾಮ, ಅದು ಭಗವಂತನ ನಿತ್ಯ ಲೀಲೆ ನಡೆಯುವಂತ ಸ್ಥಳ. ಅಲ್ಲಿ ಗಣಪತಿ ಭಟ್ಟನಿಗೆ ಓದ್ಬೇಕಾದ್ರೆ ಒಂದು ಮಾತು ಅವನ ಹೃದಯಕ್ಕೆ ತಟ್ಟಿತು, ನಾಟಿತು. ಏನಂದ್ರೆ, ಯಾರು ಅವನ ಆ ದಿವ್ಯ ರೂಪವನ್ನ, ಯಾವ ದಿವ್ಯ ರೂಪ? ಜಗನ್ನಾಥ ರೂಪ, ದಾರು ಬ್ರಹ್ಮ ರೂಪ. ಯಾವ ಯಾವ ಭಗವಂತನಿಗೆ ಕೈ ಇಲ್ಲ, ಕಣ್ ರೆಪ್ಪೆ ಇಲ್ಲ, ಕಾಲಿಲ್ಲ, ಅದೇ ರೂಪವನ್ನೇ ಸ್ಕಂದ ಪುರಾಣದಲ್ಲಿ ವರ್ಣನೆ ಮಾಡತ್ತೆ. ಅಂದ್ರೆ ಅದು ನಮ್ಮ ಕಲ್ಪನೆ ಅಲ್ಲ, ಅದು ಕಾರ್ಪೆಂಟರ್ ಇನ್ಕೇಪಬಿಲಿಟಿ ಅಲ್ಲ. ಅದು ಕಾರ್ಪೆಂಟರ್ ಮರ ಕೊಟ್ಟಿಲ್ಲ ಅದಕ್ಕೆ ಅವ್ನು ಸರಿ ಕೆತ್ತಿಲ್ಲ ಅಲ್ಲ. ಸ್ಕಂದ ಪುರಾಣದಲ್ಲಿ, ಬ್ರಹ್ಮ ಪುರಾಣದಲ್ಲಿ ವರ್ಣನೆ ಮಾಡುತ್ತೆ. ಭಗವಂತನ ದಿವ್ಯ ರೂಪ ಹಿಂಗೆ ಇರುತ್ತೆ, ಅವನ್ ಕಣ್ಣು ಹೀಗಿರುತ್ತೆ, ಅವನ್ ಮೂಗ್ ಇರುತ್ತೆ, ಅವನ ಲಿಪ್ಸ್ ತುಟಿ ಹೀಗಿರುತ್ತೆ, ಅವನ್ ಕೈ ಕಾಲಿ ಇರುತ್ತೆ. ಪುರಾಣದಲ್ಲಿ ವರ್ಣನೆ ಮಾಡುತ್ತೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಗಣಪತಿ ಭಟ್ಟ ಓದ್ತಾ ಇದ್ದಾನೆ ಬ್ರಹ್ಮ ಪುರಾಣ, ಅವ್ರಿಗೆ ಆಶ್ಚರ್ಯ ಆಯ್ತು. ಯಾರು ನೀಲಗಿರಿ ನಿವಾಸ ಜಗನ್ನಾಥನ ದರ್ಶನ ಮಾಡ್ತಾರೋ ಅವ್ರಿಗೆ ಯಮರಾಜನ ಬಾಧೆ ಇಲ್ಲ, ಅವನು ನರ್ಕಕ್ಕೆ ಹೋಗೋದಿಲ್ಲ. ಯಾರ್ಯಾರು ಜಗನ್ನಾಥನ ಲೀಲೆ ಕೇಳಿದ್ರೋ ಅವ್ರು ಯಾರು ನರ್ಕಕ್ಕೆ ಹೋಗೋದಿಲ್ಲ. ಹರಿ ಹರಿ ಬೋಲ್. ಆದ್ರೆ ಶ್ರದ್ಧೆಯಿಂದ, ನಂಬಿಕೆಯಿಂದ ಕೇಳಿದ್ರೆ ಮಾತ್ರ ಅಲ್ವಾ? ಶ್ರದ್ಧಾ ಭಕ್ತಿ ಸಮನ್ವಿತಾ. ಯಾರು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಕೇಳಿರ್ತಾರೆ ಅವ್ರಿಗೆ ಮಾತ್ರ ಯಮನ ಬಾಧೆ ಇಲ್ಲ. ಇಲ್ಲಾಂದ್ರೆ ಉದಯನ ಆಚಾರ್ಯ ತರ ಏನಾದ್ರು ಪರೀಕ್ಷೆ ಮಾಡಕ್ ಬಂದ್ರೆ ಅವನಿಗೆ ದರ್ಶನ ಇಲ್ಲ. ಉದಯನಾಚಾರ್ಯ ಬಗ್ಗೆ ಕೇಳಿದ್ವಲ್ಲ, ಯಾರು ಕೇಳಿಲ್ಲ, ಶ್ರವಣ ಮಾಡಿದ? ಉದಯನಾಚಾರ್ಯ ದೊಡ್ಡ ಸ್ಕಾಲರ್, ಅವನು ಭಗವಂತನ ಪರೀಕ್ಷೆ ಮಾಡಕ್ ಬಂದ. ಅದೇ ತರನೇ ಗಣಪತಿ ಭಟ್ಟನಿಗೂ ಆಗುತ್ತೆ. ಗಣಪತಿ ಭಟ್ಟ ಯೋಚನೆ ಮಾಡ್ತಾನೆ, ಹೌದಲ್ಲ, ಯಾರ ದರ್ಶನ ಮಾಡೋದ್ರಿಂದ ಈ ಭೌತಿಕ ಸಂಸಾರಕ್ಕೆ ನಾವು ವಾಪಸ್ ಬರೋದಿಲ್ವೋ ಅವ್ರನ್ನ ದರ್ಶನ ಮಾಡೋದು ಬಿಟ್ಬಿಟ್ಟು ಈ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಆಸ್ತಿ ಪಾಸ್ತಿ, ಮನೆ ಮಠ, ಅಂಗಡಿ ಪಂಗಡಿ, ಇದನ್ನ ದರ್ಶನ ಮಾಡ್ಕೊಂಡು ಕೂತಿರ್ತೀವಿ ನಾವು. ಅವನಿಗನ್ಸ್ತು, ಏನ್ ಯೂಸ್ ಇದರಿಂದ? ಪರಬ್ರಹ್ಮ ಈ ಭೌತಿಕ ಜಗತ್ತಿಗೆ ಬಂದಿದ್ದಾನೆ ನಮ್ಮನ್ನು ಉದ್ಧಾರ ಮಾಡಕ್ಕೆ, ಆದ್ರೆ ನಾವು ಯಾರನ್ನೋ ಉದ್ಧಾರ ಮಾಡಕ್ ಹೋಗ್ತಿದೀವಲ್ಲ, ಏನ್ ಪ್ರಯೋಜನ ಆಯ್ತು ಅಂತ ಹೇಳಿದ್ರು. ಸುಮ್ನೆ ನಾನು ನನ್ನ ಸಮಯವನ್ನ ವ್ಯರ್ಥವಾಗಿ ಹಾಳು ಮಾಡ್ಕೊತಾ ಇದ್ದೀನಲ್ಲ ಅಂತ ಅನ್ಸ್ಬಿಡ್ತು ಅವನಿಗೆ. ಅದಕ್ಕೆ ಅನಾಸಕ್ತ ವಿಷಯಾನ್ ಯಥಾರ್ಹಂ ಉಪಯುಂಜತಾಂ ನಿರ್ಬಂಧ ಕೃಷ್ಣ ಸಂಬಂಧೇ ಯುಕ್ತ ವೈರಾಗ್ಯ ಉಚ್ಯತೆ. ಆ ಬ್ರಹ್ಮ ಪುರಾಣದಲ್ಲಿ ಇದೆ, ಪರಬ್ರಹ್ಮನಾದ ಜಗನ್ನಾಥ ನೀಲಗಿರಿ ಧಾಮದಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ ಅಥವಾ ಆಗಿದ್ದಾನೆ, ನೀನು ಒಂದು ಅನ್ಕೊಳ್ಳೋಣ. ನಾನು ಯಾಕೆ ಮೂರ್ಖರ ತರ ಈ ಭೌತಿಕ ಸಂಸಾರದಲ್ಲಿ ಬಿದ್ದು ಒದ್ದಾಡಬೇಕು? ದರ್ಶನ ಮಾಡೋಣ.
ಎಲ್ಲಿ ತನಕ ನನ್ನ ದೇಹದಲ್ಲಿ ಶಕ್ತಿ ಇರುತ್ತೋ ಅಲ್ಲಿ ತನಕ ಮಾತ್ರ ನಮ್ಮ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಪಾಸಿ. ಶಕ್ತಿ ಇಲ್ಲ ಅಂದಾಗ ದೇಹದಲ್ಲಿ ಬರ್ಡನ್ ಆಗ್ಬಿಡ್ತೀವಿ ನಾವು ಅವ್ರಿಗೇನೆ. ನಾರದರು ಹೇಳಿದ್ದಾರೆ ಭಾಗವತಮಲ್ಲಿ, ಪುರಂಜನೋಪಖ್ಯಾನದಲ್ಲಿ, ಯಾರ ಖುಷಿಗೋಸ್ಕರ ನೀನು ಕಷ್ಟ ಪಡ್ತಾ ಇದೆಯೋ ಅವರೇ ನಿನ್ಗೊಂದಿನ ದುಃಖಕ್ಕೆ ತಳ್ಳುತ್ತಾರೆ. ಓಕೆನಾ? ಯಾರಿಗ ಓಕೆ? ಎಷ್ಟೋ ಸಲ ಹೇಳಿದೀವಿ, ಇಲ್ಲ 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 ಇಲ್ಲ, ನನ್ನ ಹೆಂಡತಿ ಹಂಗ್ ಮಾಡೋಳಲ್ಲ, ನನ್ನ ಹೆಂಡತಿ ಚಿನ್ನದಂತ ಹೆಂಡತಿ, ಮುತ್ತಿನ ಹೆಂಡತಿ ಅಂತ, ನನ್ನ ಗಂಡ ಹಂಗ್ ಮಾಡೋನಲ್ಲ. ಈ ಜನ್ಮ ಅಲ್ಲದೆ ಇನ್ನು ಜನ್ಮಕ್ಕಾದ್ರೂ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಮ್ಮ ಪುಣ್ಯ ಇನ್ನೂ ಕರಗಿಲ್ಲ, ಅದಕ್ಕೆ ನಮ್ಗೆ ಅದು ನೋವು ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಪುಣ್ಯ ಎಲ್ಲ ಕರಗದ ಮೇಲೆ ಏನಾಗುತ್ತೆ, ಯಾರಿಗೋಸ್ಕರ ನಾವು ಪಾಪ ಮಾಡಿದ್ವೋ ಅವರೇ ಪಾಪದ ಕೂಪದಲ್ಲಿ ಅಥವಾ ದುಃಖದ ಕೂಪದಲ್ಲಿ ತಳ್ಳುತ್ತಾರೆ. ಅದು ಗ್ಯಾರಂಟಿ, 100%. ಶಾಸ್ತ್ರ ಹೇಳಿದ್ರೆ ನಾವು ನಂಬಲೇಬೇಕು ಅಷ್ಟೇ. ಓವರ್ ಕಾನ್ಫಿಡೆನ್ಸ್ ಬೇಡ. ಇಲ್ಲ ಹಂಗ್ ಮಾಡಲ್ಲ, ನನ್ ಮಕ್ಳು ಹಂಗ್ ಮಾಡಲ್ಲ. ಹೌದು, ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಳನ್ನ ಹಂಗ್ ಮಾಡಲ್ಲ ಅನ್ಕೊಂಡೆ ಬೆಳೆಸೋದು. ಆಮೇಲೆ ಕೊನೆಗೆ ಅವರು ಪರೌಡಿಗಳು, ಕಳ್ಳರು, ದರೋಡೆಕೋರರು, ಕೊಲೆಗಾರರು ಆಗೋದು ಅಲ್ವಾ? ಒಸಾಮಾ ಬಿನ್ ಲಾಡನ್ನ ಅವ್ರ ಅಪ್ಪ ಅಮ್ಮ ಒಳ್ಳೆ ಮಗ ಆಗ್ಲಿ ಅಂತಾನೆ ಬೆಳೆಸಿದ್ದು. ಇಂಜಿನಿಯರಿಂಗ್ ಮಾಡಿಸೋದು, ಸಿವಿಲ್ ಇಂಜಿನಿಯರಿಂಗ್ ಮಾಡಿಸಿದ್ರು. ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾನೆ ಅವನು ದೊಡ್ಡ ಟೆರರಿಸ್ಟ್ ಆದ. ಅವ್ರ ಅಪ್ಪ ಅಮ್ಮ ಬೇಕಂತ ಮಾಡಿದ್ರ? ಈಗ ಏನ್ ಹೇಳ್ತಾರೆ, ನಿನ್ನಂತ ಮಗ ಏನ್ಕಾದ್ರೂ ಹುಟ್ಟೋದು ಅಂತ ಅನ್ನೋದಿಲ್ವಾ? ಸೊ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅದರ ಅನುಭವ ಬಂದೇ ಬರುತ್ತೆ, ಖಂಡಿತ ಬರುತ್ತೆ. ಇದರಲ್ಲಿ ಸಂಶಯ ಬೇಡ. ಅರ್ಥ ಆಯ್ತಾ? ಇದರಲ್ಲಿ ಸಂಶಯ ಬೇಡ. ಇವಾಗಲ್ದ್ರೆ ಇನ್ನು ಲೈಫಲ್ಲಿ ಬಂದೇ ಬರುತ್ತೆ. ಹೆಂಗೆ ಚೇಳು ಮರಿಗಳು ತನ್ನ ತಾಯಿ ಹೊಟ್ಟೆಯಿಂದ ಬರ್ಬೇಕಾದ್ರೆ ಆ ಚೇಳು ಅಮ್ಮನ ಹೊಟ್ಟೆನ ಸೀಳ್ಕೊಂಡು ಅದನ್ನ ಕೊಂದು ಬರ್ತವೆ ಅಲ್ವಾ? ತಮ್ಮ ಮರಿಗಳೇ ತಮ್ಮ ಸಾವಿಗೆ ಕಾರಣ ಆಗತ್ತೆ ಅಂದ್ರೆ ಮತ್ತೇನ್ ಪ್ರೀತಿ? ಯಾವುದೋ ಜನ್ಮದಲ್ಲಿ ಇರುತ್ತೆ ಕರ್ಮ, ಅದು ಪೆಂಡಿಂಗ್ ಇರುತ್ತೆ. ಅದು ಕರ್ಮದ ಗಂಟು ಯಾವುದೋ ಒಂದು ಜನ್ಮಕ್ಕೆ ಓಪನ್ ಆಗುತ್ತೆ. ಅದಕ್ಕೆ ಹೇಳೋದು, ಕರ್ಮದ ಗಂಟನ್ನ ಬಿಡ್ಸಕ್ ಭಗವಂತ ಒಬ್ಬನೇ. ಯಾರು ಬರೋದಿಲ್ಲ ಬಿಡ್ಸೋದಕ್ಕೆ. ಸೊ ಗಣಪತಿ ಭಟ್ಟ ಈ ತರ ಯೋಚನೆ ಮಾಡ್ತಾ ಇದ್ದೇನೆ, ಎಲ್ಲಿ ತನಕ ನನ್ನ ದೇಹದಲ್ಲಿ ಶಕ್ತಿ ಇರುತ್ತೋ ಅಲ್ಲಿ ತನಕ ನನ್ನ ಬಂಧು ಬಾಂಧವರು ಇರ್ತಾರೆ. ಆಮೇಲೆ ಯಾರು ಕೇರ್ ಮಾಡೋದಿಲ್ಲ. ನಾನು ದೇಹ ತ್ಯಾಗ ಮಾಡ್ಬೇಕು, ಯಾರು ಬರ್ತಾರಪ್ಪ? ದೇಹ ತ್ಯಾಗ ಮಾಡ್ಬೇಕಾದ್ರೆ ಯಾರು ಬರ್ತಾರೆ? ನೀವ್ ಬರ್ತೀರಾ? ನಾವು ಬರ್ತೀವಿ, ಇಲ್ಲಿವರೆಗೂ ಬರ್ತೀವಿ. ಅಂತ್ಯ ಸಂಸ್ಕಾರ ಕ್ರಿಯೆ ಆಗೋ ತನಕ ಅಲ್ಲಿ ಇರ್ತೀವಿ, ಬಿಡೋ ಅಂತ ಹೇಳ್ತೀವಿ, ಆಮೇಲೆ ವಾಪಸ್ ಬರ್ತೀವಿ. ಆದ್ರೆ ಭಗವಂತ ಪ್ರತಿ ಜನ್ಮಕ್ಕೂ ಬರ್ತಾನೆ. ಮನುಷ್ಯ ಜನ್ಮದಲ್ಲಿದ್ದಾಗಲೂ ಬರ್ತಾನೆ, ಪ್ರಾಣಿ ಜನ್ಮಕ್ಕೆ ಹೋದಾಗ್ಲೂ ಬರ್ತಾನೆ, ನರಕಕ್ಕೆ ಹೋದ್ರು ಬರ್ತಾನೆ, ಸ್ವರ್ಗಕ್ಕೆ ಹೋದ್ರು ಬರ್ತಾನೆ, ಎಲ್ಲೋದ್ರು ಬರ್ತಾನೆ ಭಗವಂತ. ಸೊ ಅವನಿಗೆ ಅನಿಸ್ತು, ಇಲ್ಲ ನಾನು ಜಗನ್ನಾಥ ನೋಡ್ಲೇಬೇಕು. ಸುಹೃದಂ ಸರ್ವಭೂತಾನಾಂ, ಎಲ್ಲ ಜೀವಿಗಳ ಸುಹೃತ್ ಅವನು, ನನ್ನ ಮಿತ್ರ, ನನ್ನ ಗೆಳೆಯ, ನಾನು ಅವನ್ನ ನೋಡ್ಬೇಕು ಅಂತ ಆಸೆ ಆಯ್ತು. ಗಣಪತಿ ಭಟ್ಟ ಪರಬ್ರಹ್ಮ ದರ್ಶನ ಮಾಡ್ಬೇಕು, ಪರಬ್ರಹ್ಮ ದರ್ಶನ ಮಾಡಿದ್ರೆ ನನಗೆ ಮುಕ್ತಿ ಆಗುತ್ತೆ. ಓದಿದ್ದಾನಲ್ವಾ ಧರ್ಮಪುರಾಣದಲ್ಲಿ, ದರ್ಶನ ಮಾಡಿದ್ರೆ ಮುಕ್ತಿ ಆಗ್ಬಿಡುತ್ತೆ ಅಂತ. ಸರಿ, ಹೊರಟ. ಎಲ್ಲಿಗೆ? ಪುರಿಗೆ ಹೊರಟ. ಪುರಿ ಯಾತ್ರೆ ಹೊರಟ. ಸೊ ಏನ್ ಮಾಡ್ತಾ ಇದ್ದ, ಹೋಗುವಾಗ ದಾರಿ ಉದ್ದಕ್ಕೂ ಪಾದಯಾತ್ರೆ. ಎಲ್ಲಿಂದ ಹೋದ? ದಕ್ಷಿಣ ಭಾರತದಲ್ಲಿದ್ದವನು ಅವನು. ಪುರಿಗೆ ಎಷ್ಟು ದೂರ ಆಗುತ್ತೆ? ಹೆಚ್ಚು ಕಡಿಮೆ 2000 ಕಿಲೋಮೀಟರ್ ಆಗ್ಬೋದು, 1800 ಯಾತ್ರೆ ಹೊರಟ ನಡ್ಕೊಂಡು. ಏನ್ ಮಾಡ್ತಾನೆ? ದಾರಿ ಉದ್ದಕ್ಕೂ ಭಿಕ್ಷೆ ಬೇಡ್ತಾ ತಿನ್ಕೊಂಡು ಹೋಗ್ತಾನೆ. ಏನ್ ಸಿಗುತ್ತೋ ಅದು. ಏನು ಸಿಕ್ಕಿಲ್ವಾ? ಹಸಿ ಎಲೆಗಳು ಸಿಗುತ್ತೆ, ಯಾವುದೋ ಒಂದು ಎಲೆ ಸಿಗುತ್ತೆ, ಏನೋ ಒಂದು ಸೊಪ್ಪು ಸಿಗುತ್ತೆ, ತಿನ್ಕೊಂಡು ಹೋಗ್ತಾನೆ. ಯಾಕೆ? ಭಗವಂತ ನೋಡ್ಬೇಕು ಅಂತ ಆಸೆಗೆ. ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರದೇಹಿ. ಇವನಿಗೆ ಮೋಕ್ಷ ಕಾಮ ಬಂದಿದೆ, ಲಿಬರೇಷನ್, ಮುಕ್ತಿ ಸಿಗುತ್ತೆ ನನಗೆ ದರ್ಶನ ಮಾಡಿದೆ ಅಂತ. ಯಾವುದೋ ಒಂದು ಕಾಮದಿಂದ ಹೋಗ್ತಾನೆ ಭಗವಂತನ ಹತ್ರಕ್ಕೆ. ಆಮೇಲೆ ಭಗವಂತ ಹಿಡ್ಕೊಂಡ್ಬಿಡ್ತಾನೆ. ಇವತ್ತು ರಥಯಾತ್ರೆಯಲ್ಲಿ ಯಾರನ್ನೆಲ್ಲ ಜಗನ್ನಾಥ ಕ್ಯಾಪ್ಚರ್ ಮಾಡ್ತಾನೆ ಗೊತ್ತಿಲ್ಲ. ಎಲ್ಲಾರ್ದು ಫೋಟೋ ತಗೊಂಡ್ಬಿಡ್ತಾನೆ. ಅವನದು ಹೈ ಡೆಫಿನೇಷನ್ ಕ್ಯಾಮ್ರಾ. ಯಾರು ಎಷ್ಟು ದೂರದಲ್ಲಿದ್ರು ಪರವಾಗಿಲ್ಲ, ಜಗನ್ನಾಥ ರಥದಲ್ಲಿ ಕೂತಿರ್ತಾನಲ್ಲ ಅಲ್ಲಿಂದಾನೆ ಕ್ಯಾಪ್ಚರ್ ಮಾಡ್ತಾನೆ ಫೋಟೋಸ್. ಯಾರು ರಥ ಎಳಿತಾರೆ ಪ್ರೀತಿಯಿಂದ ಅವ್ರನ್ನ. ಇಲ್ಲ, ಇವತ್ತು ನಮ್ ನೆಂಟರು ಬಂದ್ಬಿಟ್ಟಿದ್ರು ಮನೇಲಿ. ಓ ಬರ್ತಾರೆ ನಿಮ್ ಜೊತೆ ಅವರು ನೆಂಟರು. ಇಲ್ಲ, ನನಗೆ ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು, ಕಮಿಟ್ಮೆಂಟು, ಅಂಗಡಿ ಬಾಗ್ಲಾಕೊಂಡು ಹೆಂಗ್ ಬರೋದು, ಇವತ್ತು ವೀಕೆಂಡು ವ್ಯಾಪಾರ ಜಾಸ್ತಿ, ಏನಾದ್ರೂ ಕಾರಣ ಕೊಟ್ವಿ ನಾವು,
ಜಗನ್ನಾಥ ನೋಡ್ತಿದ್ದಾನಲ್ವಾ. ಸೊ ಗಣಪತಿ ಭಟ್ಟನಿಗೆ ಏನಾಯ್ತು, ನಾನು ಅವನ ಕಣ್ಣೊಳಗೆ ಮುಳುಗೋಗ್ಬಿಡ್ಬೇಕು, ಅವನ ಕಣ್ಣೊಳಗೆ ನಾನು ಕಳೆದೋಗ್ಬಿಡ್ಬೇಕು ಅನ್ನೋ ಆಸೆ ಬಂತು ಅವನಿಗೆ. ಸರಿ, ಹೊರಟ 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 ನಡ್ಕೊಂಡ್ ಬಂದ. ಅಠಾರ್ನಾಳ ಅಂತ ಒಂದು ಒಂದು ಬ್ರಿಡ್ಜ್ ಬರುತ್ತೆ ಪುರಿ ಧಾಮಕ್ಕೆ ಎಂಟ್ರಿ ಆಗೋ ಟೈಮಲ್ಲಿ. ಒಂದು ನಾಲೆ ಬರುತ್ತೆ, ಅದಕ್ಕೆ ಅಠಾರ್ನಾಳ ಅಂತ ಹೇಳ್ತಾರೆ. ಅಠಾರ ಅಂದ್ರೆ 18 ಅಂತ. ಅಠಾರ ಎಲ್ಲಿ ಬರುತ್ತೆ? ಪುರಿ ಧಾಮ ಎಂಟ್ರೆನ್ಸ್ ಅಲ್ಲಿ ಬರುತ್ತೆ. ಅದು ಇವಾಗ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಣಿಸೋದೇನೋ ಗೊತ್ತಿಲ್ಲ. ಹಿಂದೆ ಅವಾಗ ಬಸ್ಸು ಟ್ರೈನ್ ವ್ಯವಸ್ಥೆ ಇಲ್ಲದೆ ಇರುವಾಗ ಕಾಲದಲ್ಲಿ ನಡ್ಕೊಂಡು ಹೋಗ್ಬೇಕಾಗಿತ್ತು, ಬೆಟ್ಟ ಗುಡ್ಡ ದಾಟ್ಕೊಂಡು. ಯಾಕಂದ್ರೆ ಅದು ನೀಲಾಚಲ ಬೆಟ್ಟ, ಅದು ಆ ಬೆಟ್ಟ ದಾಟ್ಕೊಂಡು ಹೋಗ್ಬೇಕಾದ್ರೆ ಅಠಾರ್ನಾಳ. ಇವಾಗ ಹೆಸರು ಇದೆ, ಅಠಾರ್ನಾಳ ಅಂತ ಇದು ಹೆಸರಿದೆ. ಅದು 18 18 ನಾಲೆಗಳು ಇದು ನಮ್ಗೆ ಕಾಣಿಸೋದಿಲ್ಲ. ಸರಿ, ಅಠಾರ್ನಾಳ ಹತ್ರ ಬಂದ ಗಣಪತಿ ಭಟ್ಟ. ಸರಿ, ಯಾರೋ ಒಬ್ರು ಅಲ್ಲಿ, ಅವ್ನ ನಂಬಿಕೆ ಏನು, ಯಾರು ಜಗನ್ನಾಥನ ದರ್ಶನ ಮಾಡ್ತಾರೆ ಅವ್ರಿಗೆ ಮುಕ್ತಿ ಆಗುತ್ತೆ ಅಂತ ಅಲ್ವಾ. ಈಗ ಜ್ಞಾಪಕ ಇಟ್ಕೊಳ್ಳಿ, ಮರ್ತೋಗ್ಬಾರ್ದು ಇದನ್ನ. ಗಣಪತಿ ಭಟ್ಟ ಯಾಕೆ ಬಂದ? ಬ್ರಹ್ಮಪುರಾಣ ಓದ್ಬಿಟ್ಟು ಯಾರು ಭಗವಂತನ ದರ್ಶನ ಮಾಡ್ತಾರೆ ನೀಲಾಚಲ ಧಾಮದಲ್ಲಿ ಅವನಿಗೆ ಮುಕ್ತಿ ಆಗ್ಬಿಡುತ್ತೆ, ಮತ್ತೆ ಅವನು ಭಗವಂತನಲ್ಲಿ ಲೀನ ಆಗ್ಬಿಡ್ತಾನೆ, ಮತ್ತೆ ಅವನು ವಾಪಸ್ ಬರೋದಿಲ್ಲ ಭೌತಿಕ ಜಗತ್ತಿಗೆ. ಈಗ ನಾನ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನಾಳೆ ಎಲ್ರು ಪುರಿ ಧಾಮಕ್ಕೆ ಹೋಗೋಣ ಬನ್ನಿ, ಎಷ್ಟು ಜನ ಕೈ ಎತ್ತೀರಾ? ಆಲ್ಮೋಸ್ಟ್ ಎಲ್ರು ಓಕೆ, ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ. ಏನು ಖರ್ಚಿಲ್ಲ ನಮ್ದೆ, ಎಲ್ರು ಬನ್ನಿ ಅಂತ. ಆದ್ರೆ ಒಂದ್ ಕಂಡೀಷನ್, ಅಲ್ಲಿ ಹೋದವ್ರು ಮತ್ತೆ ವಾಪಸ್ ಬರೋದಿಲ್ಲ ಮನೆಗೆ, ಭಗವಂತನ ಲೀನ ಆಗ್ಬಿಡ್ತೀವಿ ನಾವು. ಎಷ್ಟು ಜನ ಬರ್ತೀರಾ? ಈಗ ಒಂದಷ್ಟು ಕೈಗಳು ಡೌನ್ ಆಗ್ಬಿಡುತ್ತೆ. ಇಲ್ಲ ರೀ, ಮನೆಗೆ ಬಂದಿಲ್ಲ ಅಂದ್ರೆ ಹೆಂಗ್ ಚೆನ್ನಾಗಿರುತ್ತೆ, ದರ್ಶನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ಬಿಡ್ಬೇಕು. ಇಲ್ಲೆಲ್ಲ ಶಾಸ್ತ್ರ ಹೇಳುತ್ತೆ ಭಗವಂತನ ದರ್ಶನ ಮಾಡಿದ್ರೆ ಮೋಕ್ಷ ಆಗ್ಬಿಡುತ್ತೆ, ಭಗವಂತನ ದಿವ್ಯ ಶರೀರದಲ್ಲಿ ಲೀನ ಆಗ್ಬಿಡ್ತಾರಂತೆ. ಒಳ್ಳೇದಲ್ವಾ? ಮತ್ತೆ ವಾಪಸ್ ಬರೋದಿಲ್ಲ. ಎಷ್ಟು ಜನ ಬರ್ತಾರೆ ಹಾಗಾದ್ರೆ? ಅಲ್ವಾ? ಆದ್ರೂ ಬರ್ತೀನಿ ಅನ್ನೋರು ಮಾತ್ರ ಶುದ್ಧ ಭಕ್ತ. ಶುದ್ಧ ಭಕ್ತರ ಕ್ವಾಲಿಟಿ ಲಕ್ಷಣಗಳು. ಯಾಕಂದ್ರೆ ಅವನಿಗೆ ವಿಷಯದಲ್ಲಿ ಇನ್ನೂ ಅವನಿಗೆ ಹೆಂಡತಿ ಮಕ್ಕಳು ಸಂಸಾರದಲ್ಲಿ ಆಸಕ್ತಿ ಇರುತ್ತೆ, ಅದಕ್ಕೆ ವಾಪಸ್ ಬರ್ಬೇಕು ಅಲ್ವಾ. ಯಾರಿಗೆ ಆಸಕ್ತಿ ಇಲ್ಲ, ಅಯ್ಯೋ ಬಿಡ್ರಿ ಇದೇನ್ ಜಗತ್ತು, ಆಯ್ತು ಎಲ್ಲ ಮುಗೀತು, ಭಗವಂತನ ಲೀನ ಆಗ್ಬಿಡೋಣ ಅನ್ನೋರು ಮಾತ್ರ ಭಕ್ತಿ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಹೇಳ್ದ ಅನಾಸಕ್ತಸ್ಯ ವಿಷಯ ಅಂತ. ಓಕೆ, ಸರಿ. ಗಣಪತಿ ಭಟ್ಟ ಅಠಾರ್ನಾಳ ದಾಟ್ಕೊಂಡು ಹೋಗ್ತಿದ್ದಾನೆ. ಅವನಿಗೆ ಒಂದು ನೆನಪು ಬಂತು, ಯಾರು ಭಗವಂತ ದರ್ಶನ ಮಾಡ್ತಾರೆ ಅವನಿಗೆ ಯಮ ದರ್ಶನ ಆಗೋದಿಲ್ಲ. ಅಪುನರ್ಭವ ದರ್ಶನಂ. ಸರಿ, ಗಣಪತಿ ಭಟ್ಟ ಅಲ್ಲೇ ಕುತ್ಕೊಂಡು ಅಠಾರ್ನಾಳದಲ್ಲಿ ಕುತ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಇದ್ದಾನೆ. ಸ್ವಲ್ಪ ಆದ್ಮೇಲೆ ಧ್ಯಾನ ಮಾಡ್ತಾ ಇದ್ದಾನೆ, ಆ ಕಡೆಯಿಂದ ಯಾರೋ ಒಂದಷ್ಟು ಜನ ಬಂದ್ರು. ಕೇಳ್ದ ಗಣಪತಿ ಭಟ್ಟ, ತುಂಬಾ ಖುಷಿಯಿಂದ ಬರ್ತಾ ಇದಾರೆ. ಜಯ ಜಗನ್ನಾಥ್ ಜಯ ಜಗನ್ನಾಥ್ ಹಾಡ್ಕೊಂಡು ಬರ್ತಾ ಇದಾರೆ. ಎಲ್ಲಿಂದ? ಪುರಿ ದರ್ಶನ ಮಾಡ್ಕೊಂಡು ವಾಪಸ್ ಖಾಜಾ ಪ್ರಸಾದ ತಿನ್ಕೊಂಡು ಬರ್ತಾ ಇದಾರೆ. ಇವನ್ಗೆ ಆಶ್ಚರ್ಯ ಆಯ್ತು. ಯಾರಿಗೆ? ಗಣಪತಿ ಭಟ್ಟನಿಗೆ. ಕೇಳ್ತಾನೆ, ಸ್ವಾಮಿ ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಕಹಾ ಸೆ ಆ ರಹೆ ಆಪ್? ಬಹುತ್ ಖುಷ್ ಹೈ. ಏನ್ ಸಾಧನೆ ಮಾಡ್ತೀನಿ ನೀವು? ತುಂಬಾ ಖುಷಿ ಆಯ್ತಲ್ಲ. ಅವ್ರು ಹೇಳ್ತಾರೆ, ಆ ಟ್ರಾವೆಲರ್ಸ್ ಅದೇ ಯಾತ್ರಿಗಳು ಹೇಳ್ತಾರೆ, ಓ ಬ್ರಾಹ್ಮಣ ಗಣಪತಿ ಭಟ್ಟ, ನಾವು ನೀಲಾಚಲ ನಿವಾಸಿ ಜಗನ್ನಾಥನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ, ಪರಬ್ರಹ್ಮ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ, ಎಲ್ರು ಖುಷಿಯಿಂದ ಮನೆಗೆ ಹೋಗ್ತಾ ಇದೀವಿ ಅಂದ್ರು. ಇವನಿಗೆ ಸ್ವಲ್ಪ ತಲೆ ಬಿಸಿ ಆಯ್ತು. ಏನಕ್ಕೆ? ಅಲ್ಲ, ಬ್ರಹ್ಮ ಪುರಾಣ ಹೇಳುತ್ತೆ ಯಾರು ದರ್ಶನ ಮಾಡಿದ್ರೋ ಅವ್ರಿಗೆ ಮುಕ್ತಿ ಸಿಕ್ಬಿಡುತ್ತೆ, ಭಗವಂತ ಲೀನ ಆಗ್ಬಿಡ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ನೀವು ನೋಡಿದ್ರೆ ಭಗವಂತ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ ಅಂತಿರಲ್ವಾ, ಒಂದು ನೀವ್ ಹೇಳ್ತಾರ ಸುಳ್ಳಿರ್ಬೇಕು, ಇಲ್ಲ ಶಾಸ್ತ್ರ ಸುಳ್ಳಿರ್ಬೇಕು. ಶಾಸ್ತ್ರ ಸುಳ್ಳಿರ್ಬೇಕು ಅಂದ್ರೆ, ಹೌದು ದರ್ಶನ ಮಾಡೋರು ಹೆಂಗ್ ವಾಪಸ್ ಬರ್ತಾರಪ್ಪ, ಅಲ್ಲೇ ಲೀನ ಆಗ್ಬಿಡ್ಬೇಕಿತ್ತು ತಾನೆ. ಸೊ ನೀವು ವಾಪಸ್ ಬರ್ತಾ ಇದ್ದೀರಾ ಅಂತಂದ್ರೆ ನೀವು ಪರಬ್ರಹ್ಮನ ದರ್ಶನ ಮಾಡಿಲ್ಲ. ಯಾವ್ದು ಸರಿ ಇವಾಗ? ಅವ್ರು ಹೇಳ್ತಾರ ಸರಿನಾ ಅಥವಾ ಶಾಸ್ತ್ರ ಹೇಳ್ತಾರ ಸರಿನಾ? ನನಗೆ ಗೊಂದಲ ಆಗುತ್ತೆ. ಯಾರಿಗೆ? ಗಣಪತಿ ಭಟ್ಟನಿಗೆ. ಅಲ್ಲ, ಹಾಗಾದ್ರೆ ನೀವು ಪರಬ್ರಹ್ಮ ದರ್ಶನ ಮಾಡಿಲ್ಲ ಅನ್ಕೋತೀನಿ. ಇಲ್ದೇ ಹೇಗ್ ಬರ್ತಾ ಇದೀರಿ ನೀವು ವಾಪಸ್? ಪುರಾಣ ಹೇಳುತ್ತೆ. ಸರಿ, ಬಂದವ್ರೆಲ್ಲ ಕೇಳ್ತಾ ಇದ್ದಾನೆ, ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲಿಂದ ಬರ್ತಾ ಇದ್ದೀರಾ? ಪುರಿ ಜಗನ್ನಾಥ ದರ್ಶನ ಮಾಡ್ಕೊಂಡ್ ಬರ್ತಾ ಇದೀವಿ, ಪುರಿ ಜಗನ್ನಾಥ ದರ್ಶನ ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲ ಸುಳ್ಳು ಹೇಳ್ತಾ ಇದಾರೆ, ಯಾರು ಭಗವಂತ ನೋಡಿಲ್ಲ. ಕನ್ಫ್ಯೂಸ್ ಆಗ್ಬಿಟ್ಟ ಗಣಪತಿ ಭಟ್ಟ.
ಸರಿ ಮತ್ತೆ ಪುರಾಣ ತೆಗೆದು ನೋಡ್ತಾನೆ, ಇರಪ್ಪ ನಾನೇ ಸರಿ ಓದಿಲ್ವೋ ನೋಡೋಣ ಚೆಕ್ ಮಾಡೋಣ ಅಂತ ಪುರಾಣ ತೆಗಿತಾನೆ. ಮತ್ತೆ ಮತ್ತೆ ಓದ್ತಾನೆ, ಅದೇ ಸೆಂಟೆನ್ಸ್ ಇದೆ ಅಲ್ಲಿ. ಯಾರು ನನ್ನ ದರ್ಶನ ಮಾಡ್ತಾರೆ ಅವ್ರಿಗೆ ಯಮರಾಜನ ಬಾಧೆ ಇಲ್ಲ, ಮತ್ತೆ ಈ ಭೌತಿಕ ಸಂಸಾರಕ್ಕೆ ಮತ್ತೆ ಬರೋದಿಲ್ಲ, ಅವನಿಗೆ ಕೂಡಲೇ ಮುಕ್ತಿ ಸಿಕ್ಕಿಬಿಡುತ್ತೆ ಅಂತ ಹೇಳ್ದ. ಈಗ ನಾನ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಒಂದು ತಿಂಗಳು ಕೆಲಸ ಮಾಡ್ತೀವಿ ನಾವು, ಆಫೀಸ್ ಕೆಲಸ ಮಾಡ್ತೀವಿ, 1ನೇ ತಾರೀಕಿಂದ 30ನೇ ತಾರೀಕು ತನಕ. 30 ದಿನ ಕೆಲಸ ಮಾಡಿದ ಮೇಲೆ ನಮ್ಗೆ ಒಂದಿನ ಸಂಬಳ ಬರುತ್ತೆ, ಹೌದಲ್ಲ? ಅಥವಾ ದಿನಗೂಲಿ ನೌಕರರೇ ಇರ್ಬೋದು. 8 ಗಂಟೆ ಕೆಲಸ ಮಾಡಿದ್ಮೇಲೆ ಅವತ್ತೊಂದು ದಿನ ಕೂಲಿ ಕೊಡ್ತಾರೆ ಯಜಮಾನ, ಹೌದಾ? 8 ಗಂಟೆ ಕೆಲಸ ಮಾಡಿದ ಮೇಲೆ ಕೊಟ್ನೋ, ಅಥವಾ ಒಂದೊಂದು ಸೆಕೆಂಡ್ ಒಂದೊಂದು ನಿಮಿಷಕ್ಕೂ ಲೆಕ್ಕ ಹಾಕಿ ಕೊಟ್ನೋ? ಒಂದೊಂದು ನಿಮಿಷ, 5-5 ನಿಮಿಷ, ಒಂದೊಂದು ಗಂಟೆಗೂ ಲೆಕ್ಕ ಹಾಕಿ ಕೊಟ್ಟಿರ್ತಾನೆ 8 ಗಂಟೆ ಆದ್ಮೇಲೆ. ಆದ್ರೆ ಕೊಡೋದು ಯಾವಾಗ? 8 ಗಂಟೆ ಆದ್ಮೇಲೆ. ಸ್ವಾಮಿ 10 ನಿಮಿಷ ಕೆಲಸ ಮಾಡಿದೀನಿ ಕೊಡಿ ₹1 ಅಂತ ಕೇಳ್ತಾನ? 1 ಗಂಟೆ ಕೆಲಸ ಮಾಡಿದೀನಿ ಕೊಡಿ 1 ಗಂಟೆ ಕೂಲಿ ಅಂತ ಕೇಳ್ತಾನ? ಹಂಗ್ ಕೇಳಿದ್ರೆ ನಾಳೆ ಕೆಲಸ ತಗೋತಾನ ಅವನನ್ನ? ಆಚೆ ಹಾಕ್ಬಿಡ್ತಾನೆ. 8 ಗಂಟೆ ಕೆಲಸ ಮಾಡಿದ್ಮೇಲೆ ಅಥವಾ ಒಂದು ತಿಂಗಳು ಕೆಲಸ ಮಾಡಿದ್ಮೇಲೆ 31ನೇ ದಿನ 1ನೇ ತಾರೀಕು ಸಂಬಳ ಬರುತ್ತೆ. 1ನೇ ತಾರೀಕು ಸಂಬಳ ಬಂದಿದ್ದು 30 ದಿನ ಕೆಲಸ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪನೇ ಕೋಡಿ ಹಾಕಿ 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 ಒಂದಿನ ಅವನು ಸಂಬಳ ಅಂತ ಕೊಡ್ತಾನೋ ಅಲ್ವೋ? ಯಾರ ನಿಯಮ ಇದು? ಜಗನ್ನಾಥನ ನಿಯಮ ಇದು, ಭಗವಂತ ನಿಯಮ ಇದು. ನಾವ್ ಮಾಡೋ ರೂಲ್ಸ್ ಅಲ್ಲ, ಸರ್ಕಾರ ಮಾಡೋ ರೂಲ್ಸ್ ಅಲ್ಲ. ಅದು ತಿಪ್ಪೆಗೆ ಹಾಕ್ಬೇಕು ಸರ್ಕಾರ ಮಾಡೋ ರೂಲ್ಸ್. ನಮ್ಗೆ ಜಗನ್ನಾಥ ಮಾಡೋ ರೂಲ್ಸ್ ಮುಖ್ಯ. ಹಾಗೆ ದರ್ಶನ ಮಾಡ್ಕೊಂಡು ಬರ್ತಿದಾರಲ್ವಾ, ಅವ್ರಿಗಾಗ್ಲೇ ಮುಕ್ತಿ ಸಿಕ್ಬಿಟ್ಟಿದೆ. ಆದ್ರೆ ಕರ್ಮ ಅನ್ನೋದೊಂದು ಇದೆಯಲ್ಲ, ಪ್ರಾರಬ್ಧ. ಅದಕ್ಕೆ ಹೇಳೋದು, ಪ್ರಾರಬ್ಧ ಯಾರನ್ನೂ ಬಿಡೋದಿಲ್ಲ. ಈ ಕ್ಷಣ ಪ್ರಾಣ ಹೋದ್ರುನು ಕರ್ಮ ಅನ್ನೋದು ಕಾಯ್ಕೊಂಡು ಕೂತಿರುತ್ತೆ ನೆಕ್ಸ್ಟ್ ಜನ್ಮಕ್ಕೆ. ಇವನಿಗೆ ಕಷ್ಟ ಕೊಟ್ಟೇ ಹೋಗ್ಬೇಕು ನಾನು ಅಂತ, ಅಥವಾ ಸುಖ ಕೊಟ್ಟೇ ಹೋಗ್ಬೇಕು ಬೇಡ ಅಂದ್ರು ಕೂಡ. ಏನು ಮಾಡಕ್ಕಾಗಲ್ಲ. ಅದಕ್ಕೆ ಹೇಳೋದು, ಶಾಸ್ತ್ರದಲ್ಲಿ ನಂಬಿಕೆ ಬರಬೇಕು, ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡ್ಬೇಕು, ಭಕ್ತರ ಸಂಘದಲ್ಲಿ ಕೂತು ಚರ್ಚೆ ಮಾಡ್ಬೇಕು, ಭಕ್ತಿ ಸೇವೆ ಮಾಡ್ಬೇಕು. ಆವಾಗ ನಮ್ಗೆ ಇದೆಲ್ಲ ಅರ್ಥ ಆಗುತ್ತೆ. ಈಗ ಹೇಳಿದ ಎಕ್ಸಾಂಪಲ್ ಅರ್ಥ ಆಯ್ತಾ ಇಲ್ವಾ? ಯಾರಿಗೆ ಕನ್ಫ್ಯೂಸ್ ಆಯ್ತು? ಭಗವಂತನ ದರ್ಶನ ಮಾಡಿದ ಮಾತ್ರಕ್ಕೆ, ಒಂದು ಸಲ ರಾಮನಾಮ ಕೃಷ್ಣನಾಮ ಹೇಳಿದ ಮಾತ್ರಕ್ಕೆ ಮುಕ್ತಿ ಆಗ್ಬಿಡುತ್ತೆ. ನಾವು ಮುಕ್ತಿಗೋಸ್ಕರ ಅಲ್ಲ ಒದ್ದಾಡ್ತಾ ಇರೋದು, ಮುಕ್ತಿ ಯಾವತ್ತೂ ಆಗೋಗಿದೆ. ಮುಕ್ತಿ ಸಿಕ್ಕಿದ್ರು ಮತ್ತೆ ವಾಪಸ್ ಭೌತಿಕ ಜಗತ್ತಿಗೆ ಬರಬೇಕು. ಅದಕ್ಕೆ ಮುಕ್ತಿ ಭಕ್ತಿ ದೇವಿಯ ದಾಸಿ. ಭಕ್ತರ ಪಾದ ಕೆಳಗೆ ಬಿದ್ದಿರುತ್ತಂತೆ ಮುಕ್ತಿ. ಸ್ವಾಮಿ ನಾನು ಏನ್ ಸೇವೆ ಮಾಡ್ಲಿ? ಮುಕ್ತಿ ಹೋಗು, ಬೇಡ ನನ್ಗೆ ಏನ್ ಸೇವೆ ಬೇಕಾಗಿಲ್ಲ, ಹೋಗು, ನಾನು ಭಕ್ತಿ ಮಾಡ್ಕೊಂಡಿರ್ತೀನಿ. ಇಲ್ಲೆಲ್ಲ ನಾನು ಮುಕ್ತಿ ಕೊಡ್ತೀನಿ. ಮುಕ್ತಿ ಬೇಕಾಗಿಲ್ಲ ನಮ್ಗೆ. ಮುಕ್ತಿಗೋಸ್ಕರ ನಾನು ಇಷ್ಟೊಂದು ಕಷ್ಟ ಪಡ್ಬೇಕಾ? ಬೇಕಾಗಿಲ್ಲ. ಗಣಪತಿ ಭಟ್ಟ ಅದಕ್ಕೆ ಹೇಳುದು, ವೇದಗಳು ಪುರಾಣಗಳು ಏನ್ ಹೇಳುತ್ತೆ, ಬಹುಮಟ್ಟಿಗೆ ಕರ್ಮಕಾಂಡಗಳನ್ನೇ ಪ್ರಚೋದನೆ ಮಾಡ್ಬಿಡುತ್ತೆ. ಮುಕ್ತಿಗೋಸ್ಕರ ಕಷ್ಟ ಪಡೋರು ತುಂಬಾ ಜನ ಇದ್ದಾರೆ, ಒದ್ದಾಡ್ತಾರೆ. ಅದ್ರ ಒಂದು ಸಣ್ಣ 1% ಭಗವಂತನಿಗೋಸ್ಕರ ಭಕ್ತಿ ಸೇವೆ ಮಾಡಿದ್ರೆ ಮುಕ್ತಿಗಿಂತ ದೊಡ್ಡ ಫಲ ಕೊಡ್ತಾ ಇದ್ದ ಭಗವಂತ. ನಮ್ಗೆ ಗೊತ್ತಿಲ್ಲ ಅಲ್ವಾ? ನಾನು ಹೇಳಿದೆ ಒಂದಿನ ಎಕ್ಸಾಂಪಲ್, ಗಾಂಪುರ ಒಡೆಯರು. ಗಾಂಪುರ ಏನ್ ಮಾಡ್ತಾರೆ, 10 ಜನ ಸೇರ್ಕೊಂಡು ಒಂದು 100 kg ಮೂಟೆನ ಹೊತ್ತು ಸತ್ತೋಗ್ತಾರಂತೆ. 10 ಜನ ಒಟ್ಟಿಗೆ ಸೇರಿದ್ರೆ ಆಗ್ತಾ ಇತ್ತು ಕೆಲ್ಸ. ಒಬ್ಬೊಬ್ಬನೇ ಬುದ್ಧಿ ಇಲ್ಲ ಅವ್ರಿಗೆ, ಬುದ್ಧಿ ಇಲ್ಲ ಅವ್ರಿಗೆ. 10 ಜನ ಸೇರ್ಕೊಂಡು ಒಂದೇ ಕಡೆ ಗುಂಡಿ ತೋಡಿದ್ರೆ ಬಾವಿ ತೋಡ್ತಾ ಇದ್ರು, ಬಾವಿಯಲ್ಲಿ ನೀರ್ ಸಿಗ್ತಾ ಇತ್ತು. ಎಲ್ಲ 10 ಜನ ಸೇರ್ಕೊಂಡು 10 ಕಡೆ ಗುಂಡಿ ತೋಡ್ಬಿಟ್ಟು ನೀರ್ ಬರ್ಲಿಲ್ಲ ಅಂತಂದ್ರೆ ಮೂರ್ಖತನ ಅದು. ಅದಕ್ಕೆ ಏಕ ಭಕ್ತಿರ್ ವಿಶೇಷತೆ. ಯಾಕೆ ಕೃಷ್ಣ ಹೇಳಿದ ಏಕ ಭಕ್ತಿರ್ ವಿಶೇಷತೆ? ಮೈಚ ಅನನ್ಯ ಯೋಗೇನ ಭಕ್ತಿರ್ ಅವ್ಯಭಿಚಾರಿಣಿ. ಭಕ್ತಿನಲ್ಲಿ ಯಾಕೆ ನಾವು ಅನುಮಾನ ಪಡ್ತೀವಿ ಅಥವಾ ನಿರಾಸಕ್ತಿ ತೋರಿಸ್ತೀವಿ, ಉದಾಸೀನ ಮಾಡ್ತೀವಿ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ಭಕ್ತಿ ಸೇವೆ ಶಾಸ್ತ್ರಕ್ಕೆ ಅತೀತವಾದದ್ದು. ಶಾಸ್ತ್ರ ಕೈಲೂ ಸಿಗ್ತಾ ಇಲ್ಲ, ಪುರಾಣ ಕೈಲೂ ಸಿಗ್ತಾ ಇಲ್ಲ, ಭಕ್ತಿ ಎಟಕ್ತಾ ಇಲ್ಲ ಹಿಡಿಯೋದಿಕ್ಕೆ. ಅದಕ್ಕೆ ಹೇಳಿದ್ರು, ಶಾಸ್ತ್ರವನ್ನ ಮೀರಿ ಹೋಗಬೇಕು, ಅದನ್ನ ರಾಗ ಭಕ್ತಿ ಅಂತ ಹೇಳೋದು. ಆದ್ರೆ ಅದನ್ನ ಮೀರೋದಕ್ಕೆ ನಮ್ಗೆ ವೈದಿ ಭಕ್ತಿ ಮಾಡ್ಬೇಕು. ಶಾಸ್ತ್ರ ಏನ್ ಹೇಳ್ತೋ ಅದ್ರ ಪ್ರಕಾರ ನಾವು ಮಾಡ್ಬೇಕು.
ಮಾಡ್ತಾ ಮಾಡ್ತಾ ನಂಬಿಕೆ ಇಟ್ಟು ಮಾಡ್ತಾ ಹೋಗ್ಬೇಕು. ಅವಾಗ ಅವನು ಭಗವಂತ ಏನ್ ಮಾಡ್ತಾನೆ, ರಾಗ ಭಕ್ತಿಗೆ ಪ್ರಮೋಷನ್ ಕೊಡ್ತಾನೆ. ರಾಗ ಭಕ್ತಿ ಹಂತಕ್ಕೆ ಬಂದಾಗ ಸಾಹಿತ್ಯಗಳು, ವೇದ ಸಾಹಿತ್ಯಗಳು, ಕರ್ಮಕಾಂಡ ಆಚರಣೆಗಳು, ವಿದ್ಯುಕ್ತ ಕರ್ಮಗಳು, ಜ್ಞಾನಕಾಂಡ ಯಾವ್ದು ಅವಶ್ಯಕತೆ ಇಲ್ಲ. ನೋಡಿ, ಪುರಾಣ ಓದಿ ಏನ್ ಅರ್ಥ ಆಯ್ತು ಇವನಿಗೆ? ಪುರಾಣದಲ್ಲಿ ಹೇಳಿದ್ ಸರಿನೇ, ಅದು ಇವನ್ಗೇನ್ ಅರ್ಥ ಆಯ್ತು? ಅರೆ, ಮುಕ್ತಿ ಆಗ್ಬೇಕಿತ್ತಲ್ಲ, ವಾಪಸ್ ಹೆಂಗ್ ಬಂದ್ರು ಅವ್ರು ಅಲ್ಲಿಂದ? ಹಾಗಾದ್ರೆ ಇವ್ನು ದರ್ಶನ ಮಾಡಿಲ್ಲ, ಸುಳ್ಳು ಹೇಳ್ತಾ ಇದಾರೆ. ಭಕ್ತರ ಮೇಲೆ ಅಪನಂಬಿಕೆ ಬಂತು, ಇಲ್ಲ ಶಾಸ್ತ್ರದ ಮೇಲೆ ಅಪನಂಬಿಕೆ ಬಂದ್ಬಿಡುತ್ತೆ. ಸರಿ, ಬಂದವ್ರನ್ನೆಲ್ಲ ಕೇಳ್ತಾ ಇದ್ದಾನೆ, ಮತ್ತೆ ಶಾಸ್ತ್ರ ಓಪನ್ ಮಾಡ್ದ, ಎಲ್ಲಿ ಮುಕ್ತಿನೇ ಆಗ್ಲಿಲ್ವಲ್ಲ, ಕನ್ಫ್ಯೂಸ್ ಆಯ್ತು ಅವನಿಗೆ. ಏನ್ ಮಾಡ್ಬೇಕು ಇವಾಗ, ನನ್ಗೆ ಏನ್ ತಲೆ ಕೆಡ್ತದ, ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲೇ 18 ಇತ್ತಲ್ಲ ಪಕ್ಕದಲ್ಲಿ, ಅದ್ರಲ್ಲಿ ಬಿದ್ದು ಸತ್ತೋಗ್ಬಿಡೋಣ ಅಂತ ಅನ್ಸ್ಬಿಡ್ತು ಅವನಿಗೆ. ಹಿಂಗಾಗ್ಬಿಡುತ್ತೆ. ಅದಕ್ಕೆ ತಲೆಯಲ್ಲಿ ಏನು ಗೊಂದಲ ಇಟ್ಕೋಬಾರ್ದು ಯಾರನು. ಜೀವನ ಹೇಗೆ ಬರುತ್ತೋ ಹಾಗೆ ತಗೊಂಡು ಹೋಗ್ತಾ ಇರಿ ಅಷ್ಟೇ. ಜೀವನ ನಮ್ ಕರ್ತವ್ಯ ಇಷ್ಟೇ. ದೋಣಿಲಿ ಕೂತಿದೀವಿ, ಪ್ಯಾಸೆಂಜರ್ಸ್ ನಾವು, ನಾವಿಕ ಇದ್ದಾನೆ, ಅವನು ಪುಟ್ಟು, ಏನ್ ಕೋಲ್ ಅಂತಾರೆ ಅದಕ್ಕೆ, ಪುಟ್ಟು, ಹಾಡೆಗೋಲು ಕಡೆಗೋಲು ಏನ್ ಹೇಳ್ತಾರೆ, ಕಡೆಗೋಲು ಪುಟ್ಟು ಆಗ್ತಾ ಇದ್ದಾನೆ. ನಾವು ಕೂತಿದೀವಿ ಪ್ಯಾಸೆಂಜರ್ಸ್, ಗಾಳಿ ಬಂತು, ಏನ್ ಮಾಡ್ಬೇಕು? ಭಗವಂತ ಸ್ಮರಣೆ ಮಾಡ್ಬೇಕು. ಯಾರು ಕಾಪಾಡಕ್ ಬರೋದಿಲ್ಲ. ಏ ಗಾಳಿ ಸ್ಟಾಪ್ ಆಗು, ಇಲ್ಲ, ನಮ್ಮ ಕೈಲಿ ಏನೂ ಇಲ್ಲ. ಅಹಮದಾಬಾದಿಂದ ಲಂಡನ್ಗೆ ಟೇಕ್ ಆಫ್ ಆಯ್ತು, 30 ಸೆಕೆಂಡ್ ಎಲ್ಲ ಮುಗಿದೋಯ್ತು. 30 ಸೆಕೆಂಡ್ ಅಲ್ಲಿ ಎಲ್ಲ ಮುಗಿದೋಯ್ತು. ಬೂದಿ ಹುಡುಕ್ಬೇಕಷ್ಟೇ ನಾವು. ಯಾವ್ದು ನಮ್ ಕೈಲಿ ಇಲ್ಲ. ಏನ್ ಬರುತ್ತೆ ಅದನ್ನ ನಾವು ಅನ್ಭವಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸುಖ ದುಃಖ ಏನಿದೆ ಅನ್ಭವಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಭಗವಂತ ಮೇಲೆ ಭಾರ ಹಾಕ್ಬೇಕು. ಓ ಭಗವಂತ, ನಾನು ನಿನ್ನ ಸೇವೆ ಮಾಡ್ಬೇಕಂತಿದ್ದೀನಿ ಅಷ್ಟೇ. ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ನೀನ್ ಮಾಡ್ಕೊಡು. ನನಗೆ ಇದು ಬೇಡ, ಇದು ಬೇಕು, ನಾನೇನ್ ಕೇಳೋದಿಲ್ಲ ನಿನ್ ಹತ್ರ. ನಾನು ಏನು ಕೇಳೋದಿಲ್ಲ. ನನಗೆ ಬೇಕಾಗಿರೋದೇನು, ನಿನ್ ಪ್ರೇಮ ಬೇಕು ಅಷ್ಟೇ. ನನಗೆ ಅದಕ್ಕೆ ಏನ್ ಬೇಕು ನೀನ್ ಕೊಡು. ಇದು ಬೇಕು ಅದು ಬೇಕು ಅಂತ ಕೇಳಕ್ ನಾನು ಯಾರು? ನನಗೆ ಏನ್ ಅರ್ಹತೆ ಇದೆ ಅಂತ ಕೇಳೋದಕ್ಕೆ ನಿನ್ನ? ನನಗೆ ಅರ್ಹತೆ ಇಲ್ಲ ಅಂತ ಗೊತ್ತು, ಆದ್ರೂ ನಾನು ನಿನ್ ಮಗ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಜೀವೇತ ಯೋ ಮುಕ್ತಿ ಪದೇಶ ದಾಯಬಾಕ್. ನಾನ್ ದಾಯಬಾಕ್, ನಿನ್ನ ಉತ್ತರದಾಯಿತ್ವ, ನಿನ್ನ ಮಗ ನಾನು, ನಿನ್ನ ನಿನ್ನ ಮಗು. ನನ್ಗೆ ಏನ್ ಬೇಕು ನೀನ್ ಕೊಡು ಅಷ್ಟೇ. ಇದೇ ಭಕ್ತಿ, ಇದೇ ಪ್ರೇಮ ಅಷ್ಟೇ, ಇನ್ನೇನಿಲ್ಲ. ಓ ಪ್ರೇಮ ಅಂದ್ರೆ ಏನು ಹಾಗೆ ಹೀಗೆ ಅವೆಲ್ಲ ಇಲ್ಲ. ನಾನು ನಿನ್ನವನು, ನೀನು ನನ್ನವನು, ಇಷ್ಟೇ. ಮೈತೆ ತೇಷು ಚಾಪ್ಯಹಂ. ಕೃಷ್ಣ ಹೇಳ್ತಾನೆ, ಮೈತೆ ತೇಷು ಚಾಪ್ಯಹಂ. ಮೈತೆ ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು ಇರ್ತೀನಿ. ಕೃಷ್ಣ ಹೇಳೋ ಮಾತುಗಳು ಇದು. ಭರವಸೆ, ಭಗವಂತ ನಮಗೆ ಭರವಸೆ ಕೊಡ್ತಾನೆ. ಎದುರು ಬೇಡಪ್ಪ, ಭಯಂ ಭಯಂ ಮಾಸ್ತು ಮಾಶುಚಃ. ಸರಿ, ಗಣಪತಿ ಭಟ್ಟ ಸೂಸೈಡ್ ಮಾಡ್ಕೋಬೇಕು ಅಂತ ಆಸೆ ಪಟ್ಟ. 18 ಬಿದ್ದು ಬಿಡ್ಬೇಕು ಅಂತ ಅನ್ಕೊಂಡ. ಆದ್ರೆ ಅವ್ನಿಗೆ ಅನ್ಸ್ತು, ಇಲ್ಲ 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 ಇಲ್ಲ, ನಾನ್ ಸೂಸೈಡ್ ಮಾಡ್ಕೋಬಾರ್ದು. ನಾನ್ ಬಂದಿರೋದೇನಕ್ಕೆ? ಭಗವಂತ ದರ್ಶನ ಮಾಡಕ್ಕೆ. ಆತ್ಮಹತ್ಯೆ ಮಾಡ್ಕೊಳಕ ಬಂದಿರೋದು ಇಲ್ಲ. ಜಗನ್ನಾಥನಿಗೆ ಭಾವಗ್ರಾಹಿ ಅಲ್ವಾ. ಗಣಪತಿ ಭಟ್ಟನ ಮನಸ್ಸು ಅರ್ಥ ಆಗ್ಬಿಡ್ತು ಅವನಿಗೆ. ಓ ನನ್ನ ಭಕ್ತ ಕಷ್ಟ ಪಡ್ತಾ ಇದ್ದಾನೆ. ರಘುದಾಸ ಕೇಳ್ತಾನಲ್ಲ ಭಕ್ತ, ಅಲ್ಲ ಜಗನ್ನಾಥ, ನೀನು ಸರ್ವಶಕ್ತ ಅಲ್ವಾ, ನನಗೆ ಈ ತರ ಸೇವೆ ಮಾಡೋದಕ್ಕಿಂತ ಕಾಯಿಲೆ ಬರದಂಗ್ ಮಾಡ್ಬೋದಿತ್ತಲ್ಲ ನೀನು. ಒಳ್ಳೆ ಪ್ರಶ್ನೆ ಅಲ್ವಾ ಅದು. ಕಷ್ಟ ಕೊಟ್ಟು ಕಾಪಾಡ್ತೀನಿ ಅನ್ನೋದಕ್ಕಿಂತ ಕಷ್ಟನೇ ಕೊಡದೇ ಇದ್ದಿದ್ರೆ ಚೆನ್ನಾಗಿರ್ತೈತಲ್ವಾ. ನಿನಗೂ ನನ್ನ ಮಲಮೂತ್ರ ಬಳಿಬೇಕು ಅಂತ ಏನು ಅಂತ ದರ್ದಿರ್ತಿರ್ಲಿಲ್ವಲ್ಲ. ನನ್ಗೆ ಸ್ನಾನ ಮಾಡಿಸ್ಬೇಕು, ನನ್ ಗಲೀಜು ಬಾಚ್ಬೇಕು, ಆತರ ನಿನ್ ಕಾಯಿಲೆನೇ ಬರದ ಮಾಡ್ಬೋದಿತ್ತಲ್ವ. ನೀನ್ ಸರ್ವಶಕ್ತ, ಯಾಕೆ ಮಾಡಿಲ್ಲ ಹಂಗೆ ಅಂತ ಕೇಳ್ತಾನೆ. ಇಲ್ಲ ಮಗು, ನಾನ್ ಕಾಯಿಲೆ ಬರ್ದಂಗ್ ಮಾಡ್ಬೋದಿತ್ತು, ನೀನ್ ಕೇಳಿದ್ ಸರಿ, ಆದ್ರೆ ನನಗ್ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ನಿನ್ನೊಳ್ಳೇದಕ್ಕೋಸ್ಕರ. ಹರಿಬೋಲ್. ಭಗವಂತ ಮಾಡೋದು ನಮ್ಮ ಒಳ್ಳೇದಕ್ಕೋಸ್ಕರ, ಅವನಿಗೇನಲ್ಲ. ಅವನಿಗೇನಪ್ಪ ಬೇಕಿತ್ತು ಸೇವೆ ಮಾಡ್ಬೇಕು ಅಂತ, ಭಕ್ತ ಸೇವೆ ಮಾಡ್ಬೇಕು ಅಂತ ಏನು, ಆದ್ರೂ ಅವ್ನು ಇಚ್ಛೆ ಪಟ್ಟು ಬರ್ತಾನೆ. ಭಕ್ತ ಸೇವೆ ಮಾಡ್ಬೇಕು, ನನ್ಗೊಂದು ಒಳ್ಳೆ ಅವಕಾಶ. ನಾವ್ ಹೇಳ್ತೀವಲ್ವಾ, ಭಕ್ತರ ಸೇವೆ ಮಾಡಕ್ ಬನ್ನಿ, ಭಗವಂತ ಸೇವೆ ಮಾಡಕ್ ಬನ್ನಿ, ಒಳ್ಳೆ ಅವಕಾಶ ಇದೆ. ಆದ್ರೆ ಭಗವಂತ ಹೇಳ್ತಾನೆ, ನಾನು ಭಕ್ತರ ಸೇವೆ ಮಾಡ್ಬೇಕು. ಕಾಂಪಿಟೇಷನ್ ಇವಾಗ ಭಕ್ತರಿಗೂ ಮತ್ತೆ ಭಗವಂತನಿಗೂ, ನಾನು 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 ಅಂತ ಸೇವೆ ಮಾಡೋದಕ್ಕೆ. ಭಕ್ತ ಭಗವಂತ ಸೇವೆ ಮಾಡ್ಬೇಕು ಅಂತ ಆಸೆ ಪಡ್ತಾನೆ, ಭಗವಂತ ಭಕ್ತರು ಸೇವೆ ಮಾಡ್ಬೇಕು ಅಂತ ಆಸೆ ಪಡ್ತಾನೆ.
ಸರಿ, ಮನ್ಸ ಅರ್ಥ ಆಯ್ತು, ಭಾವಗ್ರಾಹಿ ಗಣಪತಿ ಭಟ್ಟ ನೊಂದ್ಕೊಂಡಿದ್ದಾನೆ ತುಂಬಾ ಅಂತ ಯೋಚನೆ ಮಾಡ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಪುರಿಧಾಮದಿಂದ ಒಬ್ಬ ಬ್ರಾಹ್ಮಣ ಬರ್ತಾನೆ. ಸ್ವಲ್ಪ ವಯಸ್ಸಾಗಿದೆ, ಕೋಲು ಹುರ್ಕೊಂಡ್ ಬರ್ತಾ ಇದ್ದಾನೆ. ಬಂದ್ಬಿಟ್ಟು ಗಣಪತಿ ಭಟ್ಟ ಏನಾಯ್ತಪ್ಪ ನಿನಗೆ ಕೇಳ್ತಾನೆ ಮುದುಕ. ಆ ಮುದುಕನ್ ಕೇಳ್ತಾನೆ, ಎಲ್ಲಿಂದ ಬರ್ತಾ ಇದ್ದೀರಿ ನೀವು? ನಾನು ಪುರಿ ಧಾಮದಿಂದ ಬರ್ತಾ ಇದ್ದೀನಿ ಅಂತಾನೆ ಆ ಮುದುಕ. ಸರಿ, ಹೌದಾ? ಗಣಪತಿ ಭಟ್ಟ ಕೇಳ್ತಾನೆ, ಏ ಬ್ರಾಹ್ಮಣ, ದಯವಿಟ್ಟು ಕೇಳು, ನೀನ್ ಸ್ವಲ್ಪ ಸೀನಿಯರ್ ಇದೆಯಾ ನೀನು? ನೋಡಕ್ಕೆ ಆ ಹಿರಿಯ, ವಯಸ್ಸಾಗಿದೆ. ನಾನೊಂದು ಪ್ರಶ್ನೆ ಕೇಳ್ತೇನೆ. ಬ್ರಹ್ಮ ಪುರಾಣದಲ್ಲಿ ಒಂದು ಮಾತು ಬಂದಿದೆ, ಈ ತರ ನೀಲಾದ್ರಿ ಬೆಟ್ಟದಲ್ಲಿ ಆ ದಾರು ಬ್ರಹ್ಮ ಇದ್ದಾನಂತೆ, ಅವನು ಪುರುಷೋತ್ತಮ ಅಂತೆ, ಅವನ ದರ್ಶನ ಮಾಡಿದ್ರೆ ಆ ಯಮಪುರಿಗೆ ಹೋಗೋದಿಲ್ವಂತೆ. ಹೌದಾ, ನಿಜನಾ? ಸರಿ, ಆ ಮುದುಕ ಹೇಳ್ತಾನೆ, ಬ್ರಾಹ್ಮಣ ಮುದುಕ ಹೇಳ್ತಾನೆ, ನೋಡು ಗಣಪತಿ ಭಟ್ಟ, ನೀನ್ ಹೆಂಗ್ ಡಿಸೈಡ್ ಮಾಡಿದೆ ಅಲ್ಲಿ ಪರಬ್ರಹ್ಮನ್ ಇಲ್ಲ ಅಂತ? ಹೆಂಗ್ ಡಿಸೈಡ್ ಮಾಡಿದೆ? ಗಣಪತಿ ಭಟ್ಟ ಹೇಳ್ತಾನೆ, ಹೌದೌದು, ನಾನು ಆ ಪುರಾಣ ಓದ್ಬೇಕಾದ್ರೆ ಆ ದರ್ಶನ ಮಾಡಿದವ್ರಿಗೆ ಮತ್ತೆ ಪುನರ್ಜನ್ಮ ಇಲ್ಲ, ಆ ಮೋಕ್ಷ ಸಿಕ್ಬಿಡುತ್ತೆ ಅವರಿಗೆ ಅಂತ ಓದಿದ್ದೆ. ಬಂದು ವಾಪಸ್ ಬರ್ತಾ ಇದ್ರಲ್ಲ ದರ್ಶನ ಮಾಡ್ಕೊಂಡು, ನೀನು ವಾಪಸ್ ಬರ್ತಾ ಇದ್ಯಾ ಧಾಮದಿಂದ, ನಿನ್ ಮೋಕ್ಷ ಆಗಿಲ್ಲ? ಹಾಗಾದ್ರೆ ಅಲ್ಲಿ ದಾರು ಬ್ರಹ್ಮ ಅಲ್ಲಿ ಭಗವಂತ ಇಲ್ಲ ಅಂತ ಅರ್ಥ ಆಯ್ತಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆ ಮುದುಕ ಹೇಳ್ತಾನೆ, ನಗ್ತಾ ನಗ್ತಾ ಹೇಳ್ತಾನೆ, ನೋಡು ಭಗವಂತ ಅವನು ಕಲ್ಪತರು, ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕಲ್ಪತರು, ವಾಂಛಾ ಕಲ್ಪತರು, ಇಚ್ಛೆ ಪಟ್ರೆ ಅವನ್ನೆಲ್ಲ ಕೊಡ್ತಾನಂತೆ. ಅಂದ್ರೆ ಜಗನ್ನಾಥ ಎಲ್ಲರ ಇಚ್ಛೆನ ಈಡೇರಿಸ್ತಾನೆ. ಆ ಇಚ್ಛೆನ ಈಡೇರಿಸ್ಬೇಕಾದ್ರೆ ಏನ್ ಮಾಡ್ತಾನೆ, ಕೆಲವು ರೂಲ್ಸ್ ನ ಬ್ರೇಕ್ ಮಾಡ್ತಾನೆ. ಮಕ್ಕಳು ಆಸೆ ಪಡ್ತಾವಲ್ವಾ, ಗಣಪತಿ ಭಟ್ಟ ಜಗನ್ನಾಥ ಮಗು ಆಸೆ ಪಡ್ತು. ಮಗು ಏನ್ ಆಸೆ ಪಡ್ತಾನೆ ಮುಂದೆ ಹೇಳ್ತೀನಿ ಅದನ್ನ. ಈ ಬ್ರಾಹ್ಮಣ ಹೇಳ್ತಾನೆ, ಮುದುಕ ನೀರು ಕೊಡ್ತೀನಿ. ಆ ಬ್ರಾಹ್ಮಣ ಹೇಳ್ತಾನೆ, ಮುದುಕ, ಅಲ್ಲ, ಭಕ್ತರು ಇಚ್ಛೆ ಪಟ್ರೆ ಅದನ್ನ ಈಡೇರಿಸಲಿಲ್ಲ ಅಂದ್ರೆ ಅವನ ಭಗವಂತ ಅಂತ ಕರೀತಾರ? ಇಲ್ಲ. ಸೊ ನೀನು ಏನೋ ಒಂದು ಇಚ್ಛೆ ಇಟ್ಕೊಂಡು ಬಂದಿದ್ಯಾ, ಅದನ್ನ ಈಡೇರಿಸ್ಬೇಕು. ಅದಕ್ಕೋಸ್ಕರ ಭಗವಂತ ಹಿಂಗ್ ಮಾಡ್ತಾ ಇದ್ದಾನೆ. ಸರಿ, ಇಷ್ಟ ಹೇಳಿದ್ಮೇಲೆ ಗಣಪತಿ ಭಟ್ಟ ಬೇಜಾರು ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ಏನೋ ಸುಮ್ನೆ ಏನೇನೋ ಹೇಳ್ತಾರೆ ಅಂತ. ಇಲ್ಲಿ ಈ ಮುದುಕ ಎಲ್ಲಿಂದ ಬಂದು ನಾನು ವಾಪಸ್ ಹೋಗ್ಬಿಡ್ತಾನೆ. ಎಲ್ಲಿಂದ ಬಂದ ಹೇಳ್ತೀನಿ ಆಮೇಲೆ. ಸರಿ, ವಾಪಸ್ ಹೊರಟೋಗ್ತಾನೆ. ಇದಾದ್ಮೇಲೆ ಪಂಡ ಕನ್ಸಲ್ ಬರ್ತಾನೆ ಜಗನ್ನಾಥ. ಬಂದಿದ್ ಯಾರು ಗೊತ್ತಾ? ಜಗನ್ನಾಥನೇ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದ. ಇಲ್ಲಿಂದ ಬಂದೆ, ನಾನು ಪುರಿ ಧಾಮದಿಂದ ಬಂದೆ. ಅವನ ಇಚ್ಛೆ ಏನಿತ್ತು ಗಣಪತಿ ಭಟ್ಟಂದು, ಅವನಿಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಜಗನ್ನಾಥನ ಗಣಪತಿ ರೂಪದಲ್ಲಿ ನೋಡ್ಬೇಕು ಅಂತ ಇಚ್ಛೆ ಪಟ್ಟ ಅವನು. ಅವನು ವಿಷ್ಣು ಭಕ್ತನೇ, ಜಗನ್ನಾಥನ ಭಕ್ತನೇ ಅವನು. ಆದ್ರೆ ಜಗನ್ನಾಥನ ಆ ರೂಪದಲ್ಲಿ ನೋಡ್ಬೇಕಂತ ಇಚ್ಛೆ ಪಟ್ಟ. ಆ ಇಚ್ಛೆ ಈಡೇರಿಸ್ಬೇಕಲ್ಲ ಭಗವಂತ. ಸರಿ, ಪಂಡ ಕನ್ಸಲ್ ಬಂದು ಹೇಳ್ತಾರೆ, ನನಗೆ ಪ್ರತಿ ಹುಣ್ಣಿಮೆ ಅಂದ್ರೆ ವರ್ಷಕ್ಕೊಂದ್ಸಲ ಸ್ನಾನ ಯಾತ್ರೆ ಮಾಡಿಸ್ತಾರಲ್ಲ, ಸ್ನಾನ ಯಾತ್ರೆ ಆದ್ಮೇಲೆ ನನಗೆ ಗಣಪತಿ ವೇಷ ಹಾಕಬೇಕು. ನನ್ನ ಭಕ್ತ ನನ್ನನ್ನ ಆ ರೂಪದಲ್ಲಿ ನೋಡ್ಬೇಕು, ಹಾತಿ ವೇಷ. ಯಾಕಂದ್ರೆ ಭಟ್ಟ ಗಣಪತಿಯ ಭಕ್ತ ಅಲ್ಲ, ಗಣಪತಿ ರೂಪದಲ್ಲಿ ಭಗವಂತ ನೋಡ್ಬೇಕು ಅಂತ ಆಸೆ ಪಟ್ಟ. ಎರಡು ಬೇರೆ ಅರ್ಥ. ಕೆಲವರು ಎಷ್ಟೋ ಸಲ ಇದನ್ನ ಮಾತನಾಡ್ತಾರೆ. ಈಗ ಗಣಪತಿ ಭಕ್ತರು ಇರ್ತಾರೆ, ಅಥವಾ ಇನ್ಯಾರ್ಯಾರ್ದೋ ಭಕ್ತರು ಇರ್ತಾರೆ, ಅವರನ್ನೇ ದೇವ್ರು ಅನ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ತಪ್ಪು.
ಭಗವಂತನ ನಂಬಿ ಭಗವಂತನ ನಾನು ಈ ರೂಪದಲ್ಲಿ ನೋಡ್ಬೇಕು, ಭಗವಂತನ ನಾನು ಮಗು ರೂಪದಲ್ಲಿ ನೋಡ್ಬೇಕು, ಭಗವಂತನ ಗಣಪತಿ ರೂಪದಲ್ಲಿ ನೋಡ್ಬೇಕು, ಭಗವಂತನ ಮರದ ರೂಪದಲ್ಲಿ ನೋಡ್ಬೇಕು ಅಂತ ಇಚ್ಛೆ ಪಟ್ರೆ ಅದು ಓಕೆ. ಈಗ ಭಗವಂತನ ಅಸಂಖ್ಯಾತ ರೂಪಗಳಿದೆ. ಯಾವ ರೂಪದಲ್ಲಿ ಬೇಕಾದ್ರೂ ನೀವು ನೋಡ್ಬೇಕಂತ ಇಚ್ಛೆ ಪಟ್ರೆ ಭಗವಂತ ತೋರಿಸ್ತಾನೆ. ಅದನ್ನ ಜಗತ್ತಿಗೆ ಸಾರಬೇಕು, ನನ್ನ ಭಕ್ತರ ಮೂಲಕ ನನ್ನ ಜಗತ್ತಿಗೆ ಸಾರಬೇಕು. ಗಣಪತಿ ಭಟ್ಟ ನನ್ನ ಆ ರೂಪದಲ್ಲಿ ನೋಡ್ಬೇಕಂತ ಆಸೆ ಪಟ್ಟ. ಅರೆ ನನಗೆ ಪರಬ್ರಹ್ಮನ್ ನಾನು ಇರೋದು ಎಲ್ಲ ರೂಪನು ನಂದೇ. ಮಮ್ಮೈ ಹೇಳ್ತಾಳ ಅಥವಾ ಬಹುನೈತೇನ ಕಿಂ ಜ್ಞಾತೇನ ಅಥವಾ ಅರ್ಜುನ ವಿಷ್ಟಭ್ಯಹಂ ಇದಂ ಕೃಷ್ಣ ಏಕಾಂಶೇನ ಸ್ಥಿತೋ ಜಗತ್ತು. ನನ್ನ ಈ ಜಗತ್ತಿನ ಎಲ್ಲಾ ರೂಪಗಳು ನನ್ನದೇ ರೂಪ. ಗಣಪತಿ ರೂಪನೂ ನಂದೇ, ಲಕ್ಷ್ಮೀ ರೂಪನೂ ನಂದೇ. ವಿಷ್ಣು ಸಹಸ್ರ ಲಕ್ಷ್ಮಿ ಅಂತ ಹೆಸರು ಬರ್ತಾರೆ. ಲಕ್ಷ್ಮೀ ಸುಚಿರಾಂಗದ ಲಕ್ಷ್ಮಿ ಅಂದ್ರೆ ಭಗವಂತನ ಹೆಸರು. ಅದು ಲಕ್ಷ್ಮಿ ಹೆಸರಲ್ಲ, ಅದು ಭಗವಂತನ ಹೆಸರು. ಲಕ್ಷ್ಮಿ ಅಂದ್ರೆ ಬ್ರಹ್ಮ, ಬ್ರಹ್ಮನ ಹೆಸರು, ಅದು ಭಗವಂತನ ಹೆಸರು. ಶಿವ, ಶಿವನ ಹೆಸರಲ್ಲ, ಅದು ಭಗವಂತನ ಹೆಸರು. ವಿಷ್ಣು ಸಹಸ್ರ ಓದಿದ್ರೆ ಪ್ರತಿಯೊಂದು ಕೂಡ ರಾಮ ಅನ್ನೋ ಹೆಸರು ಬರುತ್ತೆ, ಲಕ್ಷ್ಮಿ ಹೆಸರು ಬರುತ್ತೆ, ಕೃಷ್ಣ ಹೆಸರು ಬರುತ್ತೆ, ಬ್ರಹ್ಮ ಹೆಸರು ಬರುತ್ತೆ, ಯಜ್ಞ ಹೆಸರು ಬರುತ್ತೆ. ಎಲ್ಲ ಹೆಸರುಗಳು ಭಗವಂತನ ಹೆಸರು. ಭಕ್ತ ಏನ್ ಆಸೆ ಪಡ್ತಾನೆ ಅದನ್ನ ಈಡೇರಿಸೋದು ಭಗವಂತನ ಜವಾಬ್ದಾರಿ. ಸರಿ. ಆ ಗಣಪತಿ ಭಟ್ಟರಿಗೆ ಒಂದು ಸ್ಟ್ರಾಂಗ್ ಫೈತ್ ಇತ್ತು, ಇಲ್ಲ ನಾನು ಭಗವಂತ ದರ್ಶನ ಕೊಟ್ಟೆ ಕೊಡ್ತಾನೆ. ಸರಿ, ಗಣಪತಿ ಭಟ್ಟ ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾನೆ. ರಾಜ, ಆ ಪುರಿ ಧಾಮದ ರಾಜ ತನ್ನ ಸೇವಕರನ್ನ ಕಳಿಸಿ ಅವ್ರನ್ನ ಪಲ್ಲಕ್ಕಿಲಿ ಕೂರ್ಸ್ ಕರ್ಕೊಂಬನ್ನಿ ಗಣಪತಿ ಭಟ್ಟನ್ನ ಅಂತ ಆಜ್ಞೆ ಮಾಡ್ತಾನೆ. ಗಣಪತಿ ಭಟ್ಟನ ಆ ಸೇವಕರು ರಾಜ ಆಸ್ಥಾನಕ್ಕೆ ಕರ್ಕೊಂಡ್ ಬರ್ತಾರೆ. ರಾಜ ಕೇಳ್ತಾರೆ, ಯಾಕೆ ದರ್ಶನ ಮಾಡದೆ ಹೋಗ್ತಾ ಇದೀನಿ, ಭಗವಂತ ದರ್ಶನ ಮಾಡಿದೆ. ಗಣಪತಿ ಭಟ್ಟ ಕೋಪದಲ್ಲಿದ್ದಾನೆ, ಬೇಜಾರು ಕೋಪದಲ್ಲಿದ್ದಾನೆ. ಏನ್ ಬ್ರಹ್ಮನ್, ಏನು ಮೋಸ ಮಾಡ್ತೀರಾ ನೀವೆಲ್ಲರೂ ಸರ್ ನನ್ನ ಸೇರ್ಕೊಂಡು. ನಾನು ಹ್ಮ್ ಭಗವಂತನ ಹಾತಿ ರೂಪದಲ್ಲಿ ನೋಡಿಲ್ಲ, ನಾನು ಹಾತಿ ವೇಷ ರೂಪದಲ್ಲಿ ನಾನು ನೋಡಿಲ್ಲ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ಎಲ್ಲವೂ ಭಗವಂತನ ರೂಪ ಅಂತ ಹೇಳುತ್ತೆ. ಪುರಾಣ ಓದ್ಬೇಕಾದ್ರೆ ನಮ್ಗೆ ಏನಿರುತ್ತೆ, ಗೊಂದಲ ಶುರು ಆಗುತ್ತೆ ನಮ್ಗೆ. ಏನಪ್ಪಾ ಶಾಸ್ತ್ರ ಹಿಂಗ್ ಹೇಳುತ್ತೆ, ಇರೋದೆಲ್ಲ ನಾನೇ ಅಂತ ಹೇಳ್ತಾನೆ, ನಂದೇ ರೂಪ ಅಂತ ಹೇಳ್ತಾನೆ, ಮತ್ತೆ ನಾನ್ ಇಚ್ಛೆ ಪಟ್ರೆ ಯಾಕೆ ಭಗವಂತ ಆ ರೂಪದಲ್ಲಿ ತೋರ್ಸೋದಿಲ್ಲ. ವಾಂಛಾ ಕಲ್ಪತರು ಬೇರೆ, ಅವನು ಇಚ್ಛೆ ಪಟ್ರೆ ಎಲ್ಲ ಅಂದ್ರೆ ನಮಗೆ ಆ ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕು. ನಮ್ಮಲ್ಲಿ ಇಚ್ಛೆ ಇದೆ, ಆದ್ರೆ ಆ ಇಚ್ಛೆ ಸ್ಟ್ರಾಂಗ್ ಆಗಿಲ್ಲ, ಇಚ್ಛಾಶಕ್ತಿ ನಮಗೆ ಬಲವಾಗಿಲ್ಲ. ಅದಕ್ಕೋಸ್ಕರ ನಮಗೆ ಭಗವಂತ ದರ್ಶನ ತೋರಿಸ್ತಾ ಇಲ್ಲ, ಅವನ ರೂಪ ತೋರಿಸ್ತಾ ಇಲ್ಲ. ನಾವ್ ಏನ್ ಬಯಸ್ತೀವೋ ಅದನ್ನ ಬಲವಾಗಿ ಬಯಸ್ಬೇಕು. ಅದಕ್ಕೆ ಬರ್ನಿಂಗ್ ಡಿಸೈರ್ ಅಂತ ಹೇಳೋದು. ಎಲ್ರಿಗೂ ಆಸೆ ಇದೆ, ಎಲ್ರಿಗೂ ನಂಬಿಕೆ ಇದೆ, ಅದು ವೀಕ್ ಆಗಿದೆ ಅಷ್ಟೇ. ಇಚ್ಛೆ, ಇಚ್ಛಾ ಜ್ಞಾನ ಕ್ರಿಯಾ ವೀಕ್ ಆಗಿದೆ. ಇವಾಗ ನಮ್ಗೆ ಏನ್ ಅನ್ಸ್ಬೇಕು, ಭಕ್ತರ ಚರಿತ್ರೆಗಳನ್ನ ಓದ್ತಾ ಇದ್ರೆ ಬಲವಾಗಿ ಭಗವಂತ ನಂಬಬೇಕು ಅನ್ನೋದು ಬರುತ್ತೆ. ನಮ್ಮ ನಂಬಿಕೆ ಪರೀಕ್ಷೆ ಮಾಡ್ತಾ ಇದ್ದಾನೆ, ಇಲ್ಲ ನಾನು ಭಗವಂತನ ಆ ರೂಪದಲ್ಲಿ ನೋಡ್ಲೇಬೇಕು, ಅದು ಈ ಜನ್ಮದಲ್ಲಿ ನೋಡ್ಬೇಕು. ದಾರು ಬ್ರಹ್ಮನ ದರ್ಶನ ಮಾಡ್ಬೇಕು. ದಾರು ಬ್ರಹ್ಮನಿಗೆ ಆ ರೂಪ ಇರ್ಬೇಕು, ಗಣಪತಿನ ಕರೆದು ಕೂರ್ಸೋದಲ್ಲ. ಭಗವಂತ ಏನ್ ಬೇಕಾದ್ರೆ ಮಾಡ್ತಾನೆ. ಬೆಟ್ಟದ ಮೇಲೆ ಸಮುದ್ರ ನೋಡ್ಬೇಕು ನಾನು ಆಸೆ ಪಟ್ಟರೆ ಭಗವಂತ ಸೃಷ್ಟಿ ಮಾಡ್ತಾನೆ. ಮಾರ್ಕಂಡೆ ಮುನಿ ಅಥವಾ ನಾರದ ಮುನಿ ಅಥವಾ ಶಿವ ಭಗವಂತನ ಮಾಯಾಶಕ್ತಿ ನೋಡ್ಬೇಕು ಅಂತ ಆಸೆ ಪಟ್ರು. ತೋರಿಸ್ದ ಭಗವಂತ. ಅಮ್ಮನಿಗೆ ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ದ. ಭಗವಂತನ ಸ್ಟ್ರಾಂಗ್ ಬಿಲೀಫ್ ಮಾಡಿದ್ರೆ, ಗಟ್ಟಿಯಾಗಿ ನಂಬಬೇಕು ಅವನನ್ನ. ನಮ್ಮಲ್ಲಿ ಗಟ್ಟಿಯಾಗಿ ನಂಬೋದಿಕ್ಕೆ ಗಟ್ಟಿತನನೇ ಇಲ್ಲ ನಮ್ಮಲ್ಲಿ. ಗಟ್ಟಿತನನೇ ಇಲ್ಲ. ಭಗವಂತನ ಮೇಲೆ ನಂಬಿಕೆನೇ ಬರೋದಿಲ್ಲ. ನಾವು ಬಲವಾಗಿ ನಂಬಿದ್ರೆ ಭಗವಂತನ ಅವನೇ ಬಿಡೋದಿಲ್ಲ. ನಾವು ಬಿಟ್ಟೋದ್ರೆ ಅವನೇ ಬಿಡೋದಿಲ್ಲ. ನೋಡಿ, ಗಣಪತಿ ಭಟ್ಟ ಆ ಬ್ರಾಹ್ಮಣನ ಬೈದೋದ್ನಲ್ಲ, ಬ್ರಾಹ್ಮಣ ಯಾರು? ಜಗನ್ನಾಥನೇ ಆ ರೂಪದಲ್ಲಿ ಬಂದಿದ್ದು. ಜಗನ್ನಾಥನೇ ಆ ರೂಪದಲ್ಲಿ ಬಂದು ಗಣಪತಿ ಭಟ್ಟನ ಕನ್ವಿನ್ಸ್ ಮಾಡ್ತಾನೆ. ಗಣಪತಿ ಭಟ್ಟ ಕೋಪ ಮಾಡ್ಕೊಂಡು ಹೋಗ್ತಾನೆ, ಇಲ್ಲ ನೀವೆಲ್ಲ ಮೋಸ ಮಾಡ್ತೀರಾ ನನಗೆ, ನಾನು ದಾರು ಬ್ರಹ್ಮ ನೋಡ್ಬೇಕು, ನಾನು ಹಾತಿ ವೇಷದಲ್ಲಿ ನೋಡ್ಬೇಕು, ನಾನು ಗಣಪತಿ ರೂಪದಲ್ಲಿ ನೋಡ್ಬೇಕು. ತೋರಿಸ್ತಾರೆ.
ಹಠ ಮಾಡ್ಬೇಕು, ನಾವು ಅಳಬೇಕು. ಅದಕ್ಕೆ ಹೇಳಿದೆ ಹಠ ಮಾಡ್ಬೇಕು. ಮಕ್ಕಳು ಹಠ ಮಾಡಿದ್ರೆ ಕೊಡ್ಸೋದಿಲ್ವ ನಾವು? ಎಷ್ಟು ಹೊಡೆದ್ರು ಎಷ್ಟು ಬೈದ್ರು ಹಠ ಮಾಡಿದ್ರೆ ಏನ್ ಮಾಡ್ತೀವಿ ನಾವು? ಕೊಡಿಸ್ಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ ನಮ್ಗೆ. ಭಗವಂತನ ಹಂಗೇನೆ. ನಾವು ಹಠ ಮಾಡಕ್ ಹೋಗಲ್ಲ. ನಾವು ಹಠ ಮಾಡೋದೇನಕ್ಕೆ? ಹಿರಣ್ಯಕಶಿಪು ಹಠ ಮಾಡ್ತೀವಿ. ನನಗೆ ಸಾವು ಬರಬಾರ್ದು, ಹಂಗೆಲ್ಲ ಕೊಡಕ್ ಆಗೋದಿಲ್ಲಪ್ಪ. ಆಯ್ತು ಹಾಗಾಗಿ ಈಗ ಕೊಡು ನನಗೆ, ಭೂಮಿ ಒಳಗೆ ಭೂಮಿ ಮೇಲೆ ಆಗ್ಲಿ ಆಕಾಶದಲ್ಲಾಗ್ಲಿ ಮನೆ ಒಳಗಾಗ್ಲಿ ಆಸೆ ಆಗ್ಲಿ ಅಂತ ಕೇಳಕ್ ಶುರು ಮಾಡ್ಕೊಡ್ತಾನೆ. ನಾವೆಲ್ಲ ನಮ್ಮ ಡಿಸೈರ್, ನಮ್ಮ ಆಸೆಗಳೇನಿದೆ, ಭೌತಿಕ ಆಸೆಗಳು, ಅದ್ರಲ್ಲಿ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ. ನಾನು ಏನಾದ್ರು ಮಾಡಿ 1 ಕೋಟಿ ಸಂಪಾದನೆ ಮಾಡ್ಲೇಬೇಕು ಅಂತ ಕಷ್ಟಪಟ್ಟು ದುಡಿದ್ದೇನೆ ಕತ್ತೆ ತರ. ಅದರಲ್ಲಿ ಅವನಿಗೆ ಕಮಿಟ್ಮೆಂಟ್ ಇದೆ, ಅದರಲ್ಲಿ ಅವನಿಗೆ ಡೆಡಿಕೇಶನ್ ಇದೆ, ಅದರಲ್ಲಿ ಅವನಿಗೆ ಫೈತ್, ಶ್ರದ್ಧೆ ಇದೆ. ಆದ್ರೆ ಭಗವಂತ ವಿಷಯಕ್ಕೆ ಅಂತ ಬಂದಾಗ ನಮಗೆ ಶ್ರದ್ಧೆ ವೀಕ್ ಆಗ್ಬಿಡುತ್ತೆ. ಬೆಳಿಬೇಕು, ಶ್ರದ್ಧೆ ಒಳಗಿದೆ, ಪ್ರತಿಯೊಬ್ಬರಲ್ಲೂ ಇದೆ ಶ್ರದ್ಧೆ, ಪ್ರೀತಿ ಎಲ್ಲ ಒಳಗಿದೆ. ಶ್ರದ್ಧಾ ರತಿ ಭಕ್ತಿ ಅನುಕ್ರಮಿಷತಿ. ಅದು ಬೆಳಿತಾ ಇಲ್ಲ ಅಷ್ಟೇನೆ. ಬೀಜದಲ್ಲಿ ಒಂದು ಹಣ್ಣಿನ ಬೀಜದಲ್ಲಿ ಮರ ಆಗೋ ಶಕ್ತಿ ಇದೆ. ಓಕೆ, ಅದನ್ನೇನ್ ಆ ಶಕ್ತಿ ಇಲ್ಲಿಂದ ಹೊರಗಡೆ ತುಂಬಿಸೋದು ಅವಶ್ಯಕತೆ ಇಲ್ಲ, ಶಕ್ತಿ ಒಳಗಡೆನೆ ಇದೆ. ಅದಕ್ಕೆ ಏನ್ ಬೇಕು ನಾವು ಕೊಡ್ಬೇಕಷ್ಟೇನೆ. ಗೊಬ್ಬರ ಗೊಬ್ಬರ ಕೊಡೋದಷ್ಟೇ ನಮ್ ಕೆಲ್ಸ. ಆ ಬೀಜದಲ್ಲಿ ಶಕ್ತಿ ತುಂಬೋ ಕೆಲಸ ನಮ್ದಲ್ಲ. ಒಂದು ಆಲ್ದ ಯಾವ್ದೋ ಒಂದು ಪಕ್ಷಿ ತಿಂದು ಬಿಸಾಕಿರುವಂತ ಬೀಜ ಅಷ್ಟು ದೊಡ್ಡ ಆಲ್ದ ಮರ ಆಗುತ್ತೆ, ಅರಳಿ ಮರ ಆಗುತ್ತೆ, ಅಷ್ಟು ದೊಡ್ಡ ತೆಂಗಿನ ಮರ ಆಗುತ್ತೆ. ಹೆಂಗಾಗುತ್ತೋ ಆಯ್ತು ಅದು. ಅದ್ರೊಳಗೆ ಶಕ್ತಿ ಇದೆ, ನಮ್ಮಲ್ಲೂ ಶಕ್ತಿ ಇದೆ, ಭಗವಂತನ ಅಂಶ. ನಾವೇ ಭಗವಂತನ ಅಂಶ, ನಮ್ಮಲ್ಲ ಶಕ್ತಿ ಇದೆ. ಆದ್ರೆ ಅದಕ್ಕೆ ಬೇಕಾಗಿರೋ ಗೊಬ್ಬರ ಕೊಡ್ತಾ ಇಲ್ಲ ನಾವು ಅಷ್ಟೇನೆ. ಭಕ್ತರ ಸಂಘ, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಜಪ ಮಾಡ್ಬೇಕು, ಸೇವೆ ಮಾಡ್ಬೇಕು, ಭಗವಂತನ ಪ್ರೀತಿ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು ಅವನನ್ನ. ಅಲ್ಲ, ಗಣಪತಿ ಭಟ್ಟ ಹಾತಿ ವೇಷದಲ್ಲಿ ನೋಡ್ಬೇಕು ಅಂತ ಅಂದಾಗ್ಲೇನೆ ಭಗವಂತ ಅದನ್ನ ಈಡೇರಿಸಿದಾನೆ ಅಂದ್ರೆ ನಾವ್ಯಾಕೆ ಆತರ ಬಯಸ್ಬಾರ್ದು? ನಮಗೂ ಭಗವಂತ ಬೇಕು, ನನಗೂ ಭಗವಂತ ಪ್ರೀತಿ ತೋರಿಸ್ಬೇಕು, ನಾವು ಭಗವಂತನ ಸೇವೆ ಮಾಡ್ಬೇಕು, ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು, ನಾವು ವೈಷ್ಣವ ಸೇವೆ ಮಾಡ್ಬೇಕು ಅನ್ನೋ ಒಳಗಿಂದ ಬರ್ನಿಂಗ್ ಡಿಸೈರ್ ಯಾಕಿಲ್ಲ? ಟುಸ್ ನಾವು ಮಾಡೋಣ ಬಿಡಿ ಪ್ರಭು, ನೋಡೋಣ ಬಿಡಿ ಪ್ರಭು ಅನ್ನೋದು ಉತ್ಸಾಹನೇ ಇಲ್ಲ ನಮ್ಗೆ. ಎಷ್ಟು ಉತ್ಸಾಹ ತುಂಬಿದ್ರು ಈ ಪಂಚರ್ ಆಗಿರೋ ಟೈರ್ಗೆ ಉತ್ಸಾಹ ತುಂಬಿದ್ರೆ ಗಾಳಿ ತುಂಬಿದ್ರೆ ಹೋಗ್ತಾನೆ ಇರುತ್ತೆ ಅದು. ಸೊ ನಮ್ ಪಂಚರ್ ಎಲ್ಲಿದೆ, ಎಲ್ಲಿ ತೂತಾಗಿದೆ, ಫಸ್ಟ್ ನಾವು ಅದನ್ನು ಹುಡುಕ್ಬೇಕು. ಅದಕ್ಕೆ ಶಾಸ್ತ್ರ ಓದ್ಬೇಕು, ಶಾಸ್ತ್ರ ಜ್ಞಾನ ಬೇಕು, ಭಕ್ತಿ ಸಂಘ ಬೇಕು. ಉತ್ಸಾಹ ಇಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. ನಾವು ಪರೀಕ್ಷೆ ಮಾಡಕ್ಕೋಸ್ಕರ ಬಂದ ಭಗವಂತ ಬ್ರಾಹ್ಮಣ ರೂಪದಲ್ಲಿ. ಆಗ ಪಂಡಗಳಿಗೆ ಆಜ್ಞೆ ಮಾಡ್ತಾನೆ ಭಗವಂತ, ಪ್ರತಿ ಸ್ನಾನ ಪೂರ್ಣಿಮೆ ಆದ್ಮೇಲೆ ನನಗೆ ಹಾತಿ ವೇಷ ಹಾಕಬೇಕು ನನ್ನ ಭಕ್ತನಿಗೋಸ್ಕರ. ನೋಡಿದ್ರ ಭಗವಂತನ ಪ್ರೇಮ. ಇದೇ ಪ್ರೇಮ ಅಂದ್ರೆ. ಪ್ರೇಮ ಅಂದ್ರೆ ಏನಪ್ಪಾ? ಪ್ರೇಮ ಅಂದ್ರೆ ಎಲ್ಲರನ್ನೂ ಕಟ್ಟಾಕೋ, ಭಗವಂತನನ್ನೂ ಕಟ್ಟಾಕೋ ಶಕ್ತಿ ಇದೆಯಲ್ಲ, ಅದನ್ನೇ ಪ್ರೇಮ ಅಂತ ಹೇಳುದು. ಎಲ್ಲರನ್ನೂ ಕಂಟ್ರೋಲ್ ಮಾಡೋ ಭಗವಂತನನ್ನೇ ಕಟ್ಟಾಕ್ಬಿಡ್ಬೋದಲ್ಲ. ಹ್ಮ್ ಇದಕ್ಕೆ ಭಾವಗ್ರಾಹಿ ಅಂತ ಹೇಳೋದು. ಭಗವಂತ ಅದಕ್ಕೆ ಭಾವಗ್ರಾಹಿ. ಒಳಗಡೆ ಭಾವನೆ ಏನಿದೆ ಅದನ್ನ ಗ್ರಹಿಸ್ತಾನೆ. ಮೇಲ್ ನೀವು ಮಾಡೋ ಕೆಲ್ಸಗಳನ್ನೆಲ್ಲ ನೋಡೋದಿಲ್ಲ ಅವನು, ಕಣ್ಮುಚ್ಕೊಂಡ್ಬಿಟ್ಟಿರ್ತಾನೆ. ನಾವ್ ಮಾಡೋ ಕೆಲ್ಸಗಳನ್ನ ಅವ್ನು ನೋಡೋದಿಲ್ಲ, ಅವನು ಭಾವ ನೋಡ್ತಾನೆ. ಎಷ್ಟು ಆಸೆ ಪಡ್ತದೆ ನನ್ ಮಗು ನನ್ ಕಂಡ್ರೆ ಅನ್ನೋದು ಯೋಚನೆ ಮಾಡ್ತಾನೆ ಭಗವಂತ. ಅವತ್ತಿಂದ ಭಗವಂತನಿಗೆ ಅತಿ ವಿಷ ಆಗ್ತಾರೆ ಸ್ನಾನ ಆದ್ಮೇಲೆ. ಅದಕ್ಕೆ ಮಿಸ್ ಮಾಡ್ಕೋಬಾರ್ದು. ನಾವು ಸ್ನಾನ ಯಾತ್ರೆಗೆ ಬನ್ನಿ ಅಂತ ಕರಿತೀವಿ, ರಥಯಾತ್ರೆಗೆ ಬನ್ನಿ ಅಂತ ಕರಿತೀವಿ. ಹ್ಮ್ ಬರ್ಬೇಕು, ಹೋಗ್ಬೇಕು, ಭಗವಂತ ದರ್ಶನ ಮಾಡ್ಬೇಕು. ಇನ್ನೇನ್ ಮಾಡ್ತೀವಿ ನಾವು? ಪ್ರಭುಗಳಿಗಾದ್ರೆ ಹೆಂಗಂದ್ರೆ ನಂಗೆ ಹೇಳ್ಬೋದು, ಕತ್ತೆ ತರ ದುಡಿತೀರಾ? ಕತ್ತೆಗಳ ನೀವು? ನಿಪಾತ ಪಶುಗಳು. ಕತ್ತೆ ತರ ದುಡ್ದು ದುಡ್ದು ದುಡಿರಿಯಪ್ಪ, ಬೇಕು, ಹೌದು. ಭಗವಂತ ಸೇವೆ ಮಾಡಕ್ಕೆ ದುಡ್ಡು ಬೇಕು, ಭಗವಂತನ ಸೇವೆ ತೊಡಗ್ಸಕ್ಕೆ ಸಂಸಾರವನ್ನ ದುಡ್ಡು ಬೇಕು. ಆದ್ರೆ ಅದಕ್ಕೋಸ್ಕರನೇ ಜೀವನವನ್ನ ಸವಸ್ಬಿಡ್ಬಾರ್ದು. ಅಪರೂಪಕ್ಕೆ ಬರುತ್ತೆ ಭಗವಂತ, ಎಲ್ರಿಗೂ ಕೊಡೋದಿಲ್ಲ ಈ ಭಾಗ್ಯ. ಕೋಟಿ ಕೋಟಿ ಜೀವರಾಶಿಗಳಿದೆ.
ಈಗ ಒಂದು ನಾಯಿಯಪ್ಪ, ಅದಕ್ಕೆ ಏನ್ ಗೊತ್ತು ಜಗನ್ನಾಥನ ರಥ ಅಂತ? ಅದ್ರ ಬುದ್ಧಿಯ ತೋರಿಸ್ಬಿಡುತ್ತೆ. ಅದು ಪ್ರಾಣಿ, ಅದು ಅದಕ್ಕೇನು ಪಾಪ ಬರೋದಿಲ್ಲ, ಅದು ಪ್ರಾಣಿ, ಅದು ಗೊತ್ತಿಲ್ಲ. ಬಟ್ ನಾವು ಪ್ರಾಣಿಗಳ ತರನೇ ಬಿಹೇವ್ ಮಾಡ್ಬಿಟ್ರೆ ಭಗವಂತ ಮತ್ತೆ ಎಲ್ಲಿಂದ ಕೃಪೆ ಕೊಡ್ತಾನೆ ನಮಗೆ? ಲೈಫ್ ಪೂರ್ತಿ ಬ್ಯುಸಿ. ನೆನ್ನೆ ಒಬ್ರು ಮೆಟ್ರೋದಲ್ಲಿ ಸಿಕ್ಕಿದ್ರು, ಏನಪ್ಪಾ ನಿಮ್ಮ ನೋಡ್ ತುಂಬಾ ದಿನ ಆಯ್ತು, ಒಂದೇ ಕಂಪ್ನಿ ಕೆಲಸ ಮಾಡ್ತಾರೆ, ನೋಡ್ ತುಂಬಾ ದಿನ ಆಯ್ತು, ಬ್ಯುಸಿ. ಏನಕ್ಕೆ ನಾವು ಬ್ಯುಸಿ ಆಗ್ತೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಜೀವನ ತುಂಬಾ ತುಂಬಾ ಈಸಿ ಆಗಿದೆ, ಲೈಫ್ ತುಂಬಾ ಈಸಿ ಆಗಿದೆ, ತುಂಬಾ ಇದೆ. ನಾವು ಸುಮ್ಮನೆ ನಾವೇ ತಲೆ ಮೇಲೆ ಭಾರ ಹೊತ್ಕೊಂಡ್ಬಿಡ್ತೀವಿ, ನಾವೇ ಕಾಲ್ ಮೇಲೆ ಕಲ್ಲು ಹಾಕೊಂಡ್ಬಿಟ್ಟು ನಾವೇ ಹೇಳ್ತೀವಿ ಮತ್ತೆ. ಅದಕ್ಕೇನ್ ಗೊತ್ತಾ, ಅದರಿಂದ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ನಾವು ಹಿಂದಕ್ಕೆ ಬರ್ಬೇಕು. ನಿರ್ಬಂಧ, ರೆಸ್ಟ್ರಿಕ್ಷನ್, ನಿರ್ಬಂಧ, ಕೃಷ್ಣ ಸಂಬಂಧ ಇತ್ತವಾರಿ ಅಂಶಗಳು. ಅದಕ್ಕೆ ಇದೆಲ್ಲ ಒಳ್ಳೆ ಅವಕಾಶ. ಓಕೆ, ಎಲ್ಲ ಒಳ್ಳೆ ಅವಕಾಶ, ಇದನ್ನ ಉಪಯೋಗಿಸ್ಕೋಬೇಕು ನಾವು. ಬನ್ನಿ, ಶ್ರವಣ ಮಾಡಿದ್ರೆ, ನಿಜವಾಗ್ಲೂ ನಾವು ಶ್ರವಣ ಮಾಡಿದ್ರೆ ನಮ್ಮ ಹೃದಯದಲ್ಲಿ ಖಂಡಿತ ಪ್ರೀತಿ ಹುಟ್ಟುತ್ತೆ, ಉಕ್ಕುತ್ತೆ. ಆ ಪ್ರೀತಿನ ನಾವು ತೋರಿಸ್ಬೇಕು ಜಗನ್ನಾಥನಿಗೆ. ಜಗನ್ ಜಗನ್ನಾಥ ಭಾವಗ್ರಾಹಿ, ಒಳಗಿಂದ ನೋಡ್ತಾ ಇದ್ದಾನೆ ಇವನ್ ಪ್ರೀತಿ ಎಷ್ಟಿದೆ, ಎಷ್ಟು ಗಟ್ಟಿ ಇದೆ, ಜೊಳ್ಳಿದೆ. ಬರೀ ಜೊಳ್ಳು ತುಂಬಿಕೊಂಡ್ರೆ ಭಗವಂತ ಎಲ್ಲಿಂದ ಕೃಪೆ ಕೊಡ್ತಾನೆ ಅಲ್ವಾ? ಹೀಗೆ ಹೇಳುದು, ಭಕ್ತ ಲೀಲೆಗಳನ್ನ ನಾವು ಮನಪೂರ್ವಕವಾಗಿ ಪ್ರೀತಿಯಿಂದ ಶ್ರದ್ಧೆಯಿಂದ ಕೇಳಬೇಕು ಅಂತ ಹೇಳಿ. ಫಸ್ಟು ಪಾಯಿಂಟ್ ನಂಬರ್ 1, ಭಗವಂತ ಮೇಲೆ ಅಚಲವಾದ ನಂಬಿಕೆ ಬೇಕು. ಓಕೆ, ಇನ್ನೊಂದು, ಬಿಡಬಾರ್ದು, ನಾವು ಹಿಂದಕ್ಕೆ ಹೋಗ್ಬಾರ್ದು. ಮತ್ತೆ ಭಗವಂತ ಪರೀಕ್ಷೆ ಮಾಡ್ತಾನೆ, ಹಿಂದಕ್ಕೆ ಹೋಗ್ಲಿ ಅಂತ. ತಾನ್ ಮಾಡೋದಿಲ್ಲ, ಮಾಯಾಶಕ್ತಿಯನ್ನು ಬಿಟ್ಬಿಡ್ತಾನೆ, ದುರ್ಗೆನ್ ಬಿಟ್ಬಿಡ್ತಾನೆ, ಮಾಯೇನ, ಹೋಗವನ ಪರೀಕ್ಷೆ ಮಾಡ್ಕೊಂಬಾ ಅಂತ. ನಾವು ಯೂಟರ್ನ್ ನೋಡ್ಕೊಂಡ್ ಬಂದ್ಬಿಡ್ತೀವಿ, ಬೇಡಪ್ಪ ಕೃಷ್ಣ ಭಕ್ತಿ ಬೇಡ, ಆರಾಮಾಗಿ ನಮ್ಮ ಲೈಫೇ ಚೆನ್ನಾಗಿತ್ತು, ಮುಂಚೆ ಚೆನ್ನಾಗಿತ್ತು ನಮ್ಮ ಲೈಫ್, ಈ ಕೃಷ್ಣ ಭಕ್ತಿ ಬಂದ್ಮೇಲಂತೂ ಅಧ್ವಾನ ಆಗ್ಬಿಟ್ಟೇನೆ ಅಂತ. ಮಾಯ ಮಾಡೋ ಟ್ರಿಕ್ ಇದಿಲ್ಲ. ಅದಕ್ಕೆ ಹೇಳೋದು, ಯಾಕಂದ್ರೆ ನಾವು ಏಕಾಂಗಿ ಆಗಿದ್ರೆ ನಾವು ಭಕ್ತಿನ ಹಿಂದೆ ಬಂದ್ಬಿಡ್ತೀವಿ, ಯಾರು ಸಪೋರ್ಟ್ ಮಾಡೋರಿಲ್ಲ ನಮ್ಗೆ. ಏಕಾಂಗಿ ಇರಬಾರ್ದು, ನಾವು ಭಕ್ತ ಸಂಘದಲ್ಲಿ ಇರ್ಬೇಕು. ಒಂದ್ ವೇಳೆ ಬಿದ್ರೂ ಭಕ್ತ ಎಚ್ತಾನೆ, ಏನಾಗಲ್ಲಪ್ಪ ಪರವಾಗಿಲ್ಲ, ತೊಂದರೆ ಇಲ್ಲ, ಹಂಗಾಗಿತ್ತು ಹಿಂಗಾಗಿತ್ತು, ಏನೋ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಮಗೆ. ನಾವು ಭಕ್ತ ಸಂಘದಲ್ಲಿ ಇರ್ಬೇಕು, ಶುದ್ಧ ಭಕ್ತ ಸಂಘದಲ್ಲಿ ಇರ್ಬೇಕು. ವಾರಕ್ಕೊಂದಿನ ಸಿಗ್ತೀವಿ, ವಾರಕ್ಕೊಂದಿನ ಸಿಕ್ಕಿದ್ರು ಏನಿಲ್ಲ, ಬರ್ತಾರೆ ಹೋಗ್ತಾರೆ, ಬಂದ ಪುಟ ಹೋದ ಪುಟ ಆಗ್ಬಿಟ್ರೆ. ಭಕ್ತಿ ಜೊತೆ ನಾವು ವಿನಿಮಯ ಮಾಡ್ಬೇಕು, ಮಾತುಗಳನ್ನ ವಿನಿಮಯ ಮಾಡ್ಕೋಬೇಕು, ಚರ್ಚೆ ಮಾಡ್ಬೇಕು. ಓಕೆ, ಸೊ ಇದೆಲ್ಲ ಸೂತ್ರಗಳು. ಪ್ರಭುಪಾದ ಏನ್ ಹೇಳ್ಕೊಟ್ರು, ಶಾಸ್ತ್ರಗಳು ಏನ್ ಹೇಳ್ತೇವೆ, ಇದನ್ನೇ ನಾವು ಫಾಲೋ ಮಾಡ್ಬೇಕು. ಫಸ್ಟ್ ಭಕ್ತರ ಸಂಘ, ಭಕ್ತರ ಸಂಘ ನೀವು ಯಾವ ಅಸೋಸಿಯೇಷನ್ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಭಕ್ತ ಸಂಘ ಪಾರ್ಟ್ ಟೈಮ್ ಅಲ್ಲ, ಫುಲ್ ಟೈಮ್. ನಮಗೆ ಭಕ್ತ ಸಂಘ ಅನ್ನೋದು ಪಾರ್ಟ್ ಟೈಮ್ ಆಗ್ಬಿಡುತ್ತೆ. ಸಂಡೇ ಅಲ್ಲಿ ಸಿಗ್ತಾರೆ, ಹೋಗೋಣ ಮಾತಾಡ್ಸೋಣ. ಬೇರೆ ಟೈಮಲ್ಲಿ ಅಭಕ್ತರ ಸಂಘದಲ್ಲಿ ಇರ್ತೀವಿ ನಾವು, ಮತ್ತೆ ಎಲ್ಲಿಂದ ಭಕ್ತಿ ಬೆಳೆಯುತ್ತೆ? ಸೊ ಇದೆಲ್ಲ ನಾವು ಒಂದು ಉದಾಹರಣೆ ಮಾದರಿಯಾಗಿ ತಗೋಬೇಕು. ಈ ಭಕ್ತರನ್ನ ನಾವು ಅನುಸರಿಸಬೇಕು. ಗಣಪತಿ ಭಟ್ಟ ಹೇಗೆ ಭಗವಂತನ ಬಯಸ್ದ, ಅವತ್ತು ನೋಡಿ ಅವನ ಹೆಸರಲ್ಲಿ ಭಗವಂತ ತನ್ನ ದರ್ಶನ ಕೊಡ್ತಾನೆ ಅಂದ್ರೆ ಹಾತಿ ವೇಷದಲ್ಲಿ, ಮತ್ತು ಅವನಿಗೋಸ್ಕರ ಎಷ್ಟು ಡೆಡಿಕೇಟ್ ಆಗಿರ್ತಾನೆ ಭಗವಂತ ಅಲ್ವಾ? ಒಂದು ಜೀವಿಯ ಎಂತ ಸಣ್ಣ ಜೀವಿನೂ ಭಗವಂತ ಬಿಡೋದಿಲ್ಲ. ಎಂತ ಸಣ್ಣ ಜೀವಿನೂ ಭಗವಂತ ಬಿಡೋದಿಲ್ಲ, ಎಲ್ಲರನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಎಲ್ಲರನ್ನು ರಕ್ಷಣೆ ಮಾಡ್ತಾನೆ. ಅವನ್ ಕರ್ತವ್ಯ ಅದು, ಅದೊಂದು ಕರ್ತವ್ಯ, ಅವನಿಗೊಂದು ಧರ್ಮ ಅಂತಿದೆ. ಓಕೆ, ದಯವಿಟ್ಟು ಭಗವಂತನ ಭಾಗವತ ಮೋದಿಯಪ್ಪ ನೀವು. ಫಸ್ಟ್ ಯಾರಾದ್ರೂ ಭಾಗವತ ಇಲ್ಲ, ದಯವಿಟ್ಟು ಭಾಗವತ ಮೋದಿ. ಇಲ್ಲಾಂದ್ರೆ ನಾವು ಏನ್ ಮಾಡಿದ್ರು ಪ್ರೀತಿ ಹುಟ್ಟೋದಿಲ್ಲ. ಭಾಗವತಂ ಓದಿಲ್ಲ, ನೀವು ಚಾಂಟಿಂಗ್ ಮಾಡಿಲ್ಲ ಅಂದ್ರೆ ಪ್ರೀತಿ ಒಳಗಿಂದ ಹುಟ್ಟೋದಿಲ್ಲ. ಬೀಜದಲ್ಲಿ ಶಕ್ತಿ ಇರುತ್ತೆ, ಅದಂಗೆ ತಗೊಂಡೋಗಿ ಕಬೋರ್ಡಲ್ಲಿ ಇಟ್ಬಿಟ್ರೆ ಹಂಗೆ ಇರುತ್ತೆ, ಅದು ಒಣಗೋಗ್ಬಿಡುತ್ತೆ. ಎಲ್ಲಿ ಮರ ಆಗಿಲ್ಲ, ಮರ ಆಗಿಲ್ಲ, ಮರ ಆಗಲ್ಲ ಅಲ್ವಾ? ತಗೊಂಡೋಗಿ ಕಬೋರ್ಡಲ್ಲಿ ಇಟ್ಬಿಟ್ರೆ ಮರ ಆಗಲ್ಲ, ಅದು ಭೂಮಿಗೆ ಹಾಕಬೇಕು, ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಅವಾಗ್ಲೇ ಅದು ಮರ ಆಗೋದು. ಅದನ್ನೇ ವೈಷ್ಣವ ಸೇವಾ, ಭಕ್ತ ಸಂಘ ಅಸೋಸಿಯೇಷನ್, ಭಜನ ಕ್ರಿಯಾ, ಇವೆಲ್ಲ ಅದನ್ನೇ ಹೇಳೋದು. ಓಕೆ, ಮಾಡ್ತೀರಾ? ಯಾರಿಗೆ
ಇನ್ಸ್ಪೈರ್ ಆಯ್ತು ಗಣಪತಿ ಭಟ್ಟನ ಲೀಲೆ, ಭಗವಂತ ಲೀಲೆ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಓಕೆ, ಪ್ರಯತ್ನ ಅಷ್ಟೇ ನಮ್ದು, ಮಿಕ್ಕಿದ ಏನ್ ಮಾಡ್ಬೇಕು ಭಗವಂತ ಮಾಡ್ಕೊಂಡು ಹೋಗ್ತಿರ್ತಾನೆ. ವಾಂಛಾಕಲ್ಪತರುಷ ಕೃಪಾ ಸಿಂಧುಭ್ಯೋ ಚತುರ್ಭುಜಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ, ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ.